Hi everyone, welcome to my YouTube channel. So in this video we are going to deal with the main important chapter in physics, that is electricity. ಸೊ ಇವತ್ತಿನ ಕ್ಲಾಸ್ನಲ್ಲಿ ಒಂದು ಕ್ವಿಕ್ ರಿವಿಷನ್ಗೆ ಹೋಗೋಣ. ಯಾವ ಚಾಪ್ಟರ್ ಅಪ್ಪ ಅಂದರೆ ದಟ್ ಈಸ್ ಎಲೆಕ್ಟ್ರಿಸಿಟಿ. ಹಾಗಾದರೆ ಎಲೆಕ್ಟ್ರಿಸಿಟಿನಲ್ಲಿ ಏನೇನು ಕಲಿಬೇಕು, ವೆರಿ ಇಂಪಾರ್ಟೆಂಟ್. ಸೊ ಇದರ ನೆಕ್ಸ್ಟ್ ನಾವು ಎಲೆಕ್ಟ್ರಿಸಿಟಿ ನಂತರ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಬಗ್ಗೆ ತಿಳ್ಕೊಳ್ಳೋಣ. ಮೊದಲು ಎಲೆಕ್ಟ್ರಿಸಿಟಿನಲ್ಲಿ ಏನೇನು ತಿಳ್ಕೊಳ್ಳೋಣ. ಮೊದಲನೇ ಪಾಯಿಂಟು, ವಾಟ್ ಈಸ್ ಮೆಂಟ್ ಬೈ ಎಲೆಕ್ಟ್ರಿಕ್ ಕರೆಂಟ್. ಸೊ ಎಲೆಕ್ಟ್ರಿಕ್ ಕರೆಂಟ್ ಅಂದರೆ ಏನು? ಸೊ ಎಲೆಕ್ಟ್ರಿಕ್ ಕರೆಂಟ್ ಅಂದರೆ ದ ರೇಟ್ ಆಫ್ ಫ್ಲೋ ಆಫ್ ಚಾರ್ಜಸ್. ಸೊ ಚಾರ್ಜಸ್ಗಳು ಫ್ಲೋ ಆಗುವ ರೇಟನ್ನು ಅಥವಾ ಯಾವ ರೇಟ್ನಲ್ಲಿ ಚಾರ್ಜಸ್ಗಳು ಫ್ಲೋ ಆಗುತ್ತೋ ಅದನ್ನು ವಿ ಹ್ಯಾವ್ ಟು ಕಾಲ್ ಇಟ್ ಆಸ್ ಕರೆಂಟ್, ಎಲೆಕ್ಟ್ರಿಕ್ ಕರೆಂಟ್ ಅಂತ ಕರಿತೀವಿ. ಹಾಗಾದರೆ ದ ರೇಟ್ ಆಫ್ ಫ್ಲೋ ಆಫ್ ಚಾರ್ಜಸ್ ಈಸ್ ಕಾಲ್ಡ್ ಎಲೆಕ್ಟ್ರಿಕ್ ಕರೆಂಟ್. ಇಟ್ ಈಸ್ ಡಿನೋಟೆಡ್ ಬೈ ಐ ಈಸ್ ಈಕ್ವಲ್ ಟು ಕ್ಯೂ ಬೈ ಟಿ. ಐ ಈಸ್ ಈಕ್ವಲ್ ಟು ಕ್ಯೂ ಬೈ ಟಿ. ಐ ಎಂದರೆ ಕರೆಂಟು, ಕ್ಯೂ ಎಂದರೆ ಚಾರ್ಜಸ್ಸು, ಟಿ ಎಂದರೆ ಟೈಮು. ಹಾಗಾದರೆ ಐ ಈಸ್ ಈಕ್ವಲ್ ಟು ಕ್ಯೂ ಬೈ ಟಿ, ದಟ್ ಈಸ್ ಕಾಲ್ಡ್ ಆಸ್ ಎಲೆಕ್ಟ್ರಿಕ್ ಕರೆಂಟ್. ಹಾಗಾದರೆ ಎಲೆಕ್ಟ್ರಿಕ್ ಕರೆಂಟಿನ ಎಸ್ ಐ ಯೂನಿಟ್ ಏನು ಬರುತ್ತೆ? ದ ಎಸ್ ಐ ಯೂನಿಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಈಸ್ ಆಂಪಿಯರ್. ಸೊ ಆಂಪಿಯರ್ನಿಂದ ಡಿನೋಟ್ ಮಾಡ್ತೀವಿ. ಸೊ ಆಂಪಿಯರು ದೊಡ್ಡ ಯೂನಿಟ್ ಆದರೆ ಮೈಕ್ರೋ ಆಂಪಿಯರ್ ಮತ್ತು ಮಿಲ್ಲಿ ಆಂಪಿಯರ್ ಇದೆಯಲ್ಲ. ಸೊ ಮೈಕ್ರೋ ಆಂಪಿಯರ್ ಅಂದರೆ 1 ಆಂಪಿಯರ್ ಈಸ್ ಈಕ್ವಲ್ ಟು 10⁻⁻⁶ ಆಂಪಿಯರು. ಅದೇ ಮಿಲ್ಲಿ ಆಂಪಿಯರ್ ಆದರೆ 10⁻⁻³ ಆಂಪಿಯರ್ ಆಗಿದೆ. 1 ಮಿಲ್ಲಿ ಆಂಪಿಯರ್ ಈಸ್ ಈಕ್ವಲ್ ಟು 10⁻⁻³ ಆಂಪಿಯರ್. ಇನ್ನು ಈ ಕರೆಂಟನ್ನು ನಾವು ಮೆಷರ್ ಮಾಡೋದಕ್ಕೆ ಯಾವ ಡಿವೈಸನ್ನು ಬಳಸಬೇಕು? ಸೊ ಟು ಮೆಷರ್ ದ ಕರೆಂಟ್ ವಿ ಹ್ಯಾವ್ ಟು ಯೂಸ್ ಎ ಡಿವೈಸ್ ಕಾಲ್ಡ್ ಅಮ್ಮೀಟರ್. ಈ ಅಮ್ಮೀಟರನ್ನು ನಾವು ಯಾವಾಗಲೂ ಕೂಡ ವಿ ಹ್ಯಾವ್ ಟು ಕನೆಕ್ಟ್ ಇನ್ ಸೀರೀಸ್ ಆಗಿ ಕನೆಕ್ಟ್ ಮಾಡಬೇಕು. ಯಾಕೆ? ಇನ್ ಕೇಸ್ ಅಮ್ಮೀಟರ್ನ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿದ್ರೆ ಏನಾಗುತ್ತೆ? ಅಮ್ಮೀಟರ್ ವಿಲ್ ಹ್ಯಾವ್ ದ ಲೋ ರೆಸಿಸ್ಟೆನ್ಸ್. ನೀವು ಅದನ್ನೇನಾದರೂ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿದ್ರೆ ಏನಾಗಬಹುದು? ಸೊ ಇಫ್ ಯು ಕನೆಕ್ಟ್ ಇನ್ ಎ ಪ್ಯಾರಲಲ್ ದೇರ್ ಮೇ ಬಿ ಎ ಚಾನ್ಸ್ ಆಫ್ ಶಾರ್ಟ್ ಸರ್ಕ್ಯೂಟ್. ಸೊ ಶಾರ್ಟ್ ಸರ್ಕ್ಯೂಟ್ ಆಗುವಂತಹ ಚಾನ್ಸಸ್ ಇರುತ್ತೆ. ಆದ್ದರಿಂದ ಅಮ್ಮೀಟರನ್ನು ವಿ ಶುಡ್ ನಾಟ್ ಕನೆಕ್ಟ್ ಇನ್ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಬಾರ್ದು. ಹಾಗಾದರೆ ಅಮ್ಮೀಟರ್ಗೆ ಲೋ ರೆಸಿಸ್ಟೆನ್ಸ್ ಯಾಕಿರಬೇಕು ಅಂದರೆ ಸರ್ಕ್ಯೂಟ್ನಲ್ಲಿ ಏನು ಕರೆಂಟು ಹರಿಯುತ್ತೋ ಅದೇ ಕರೆಂಟನ್ನು ಅಮ್ಮೀಟರ್ ರೀಡ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಸರ್ಕ್ಯೂಟ್ನಲ್ಲಿ 5 ಆಂಪಿಯರ್ ಕರೆಂಟ್ ಹರಿತಾ ಇದೆ ಅಂದರೆ ಅಮ್ಮೀಟರ್ ಎಷ್ಟು ತೋರಿಸ್ಬೇಕು? 5 ಆಂಪಿಯರ್ನೇ ತೋರಿಸ್ಬೇಕು. ಇನ್ ಕೇಸ್ ಅದರ ಅಮ್ಮೀಟರ್ದ ರೆಸಿಸ್ಟೆನ್ಸು ಜಾಸ್ತಿ ಇತ್ತು ಅಂದರೆ, ಸೊ ಸರ್ಕ್ಯೂಟ್ನಲ್ಲಿ 5 ಆಂಪಿಯರ್ ಇದ್ದರೆ ಅಮ್ಮೀಟರ್ ಒಂದು 3 ಆಂಪಿಯರೋ ಇಲ್ಲ 4 ಆಂಪಿಯರೋ ತೋರಿಸುತ್ತೆ. ಹಾಗಾದ್ರೆ ರೀಡಿಂಗ್ ಏನಾಯಿತು? ವ್ಯತ್ಯಾಸ ಬಂತು. ಆ ರೀಡಿಂಗ್ ವ್ಯತ್ಯಾಸ ಬರಬಾರ್ದು ಅಂದರೆ ಅಮ್ಮೀಟರ್ನ ನಾವು ಯಾವಾಗಲೂ ಸೀರೀಸ್ ಆಗೇ ಕನೆಕ್ಟ್ ಮಾಡಬೇಕು. ಅದು ಯಾವಾಗಲೂ ಅದಕ್ಕೆ ಲೋ ರೆಸಿಸ್ಟೆನ್ಸೇ ಇರಬೇಕು. ಸೊ ಇದು ನಾವು ಅಮ್ಮೀಟರ್ನ ಬಗ್ಗೆ ತಿಳ್ಕೊಳೋದಾದರೆ, ಹಾಗಾದರೆ ಕರೆಂಟನ್ನು ಮೆಜರ್ ಮಾಡುವ ಇನ್ಸ್ಟ್ರೂಮೆಂಟ್ ಅಮ್ಮೀಟರ್. ಇನ್ನು ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಂದರೆ ಏನು? ವಾಟ್ ಈಸ್ ಮೆಂಟ್ ಬೈ ಎಲೆಕ್ಟ್ರಿಕ್ ಸರ್ಕ್ಯೂಟ್? ಸೊ ಕರೆಂಟು ಹರಿಯೋದಕ್ಕೆ ಒಂದು ಪಾತ್ ಬೇಕು. ಆ ಕರೆಂಟು ಹರಿಯುವಂತಹ ಪಾತ್ ಏನಿದೆಯೋ ಅದನ್ನು ವಿ ಹ್ಯಾವ್ ಟು ಕಾಲ್ ಇಟ್ ಆಸ್ ಸರ್ಕ್ಯೂಟ್. ವಾಟ್ ಈಸ್ ಎಲೆಕ್ಟ್ರಿಕ್ ಸರ್ಕ್ಯೂಟ್? ದ ಪಾತ್ ಥ್ರೂ ವಿಚ್ ಎ ಕರೆಂಟ್ ಫ್ಲೋಸ್. ಕರೆಂಟು ಹರಿಯೋದಕ್ಕೆ ಒಂದು ಪಾತ್ ಬೇಕು. ದಟ್ ಪಾತ್ ಈಸ್ ಕಾಲ್ಡ್ ಎಲೆಕ್ಟ್ರಿಕ್ ಸರ್ಕ್ಯೂಟ್. ಈ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಂತ ಬಂದರೆ 2 ಸರ್ಕ್ಯೂಟ್ ನೋಡ್ತೀರಾ, ಒಂದು ಓಪನ್ ಸರ್ಕ್ಯೂಟು, ಇನ್ನೊಂದು ಕ್ಲೋಸ್ಡ್ ಸರ್ಕ್ಯೂಟ್. ಹಾಗಾದರೆ ಓಪನ್ ಸರ್ಕ್ಯೂಟ್ ಅಂದರೆ ಏನು? ಯಾವ ಸರ್ಕ್ಯೂಟ್ನಲ್ಲಿ ಕರೆಂಟು ಫ್ಲೋ ಆಗೋದಿಲ್ವೋ ಅದು ಓಪನ್ ಸರ್ಕ್ಯೂಟು, ಯಾವ ಸರ್ಕ್ಯೂಟ್ನಲ್ಲಿ ಕರೆಂಟು ಫ್ಲೋ ಆಗುತ್ತೋ ಅದು ಕ್ಲೋಸ್ಡ್ ಸರ್ಕ್ಯೂಟು. ಈ ಓಪನ್ ಸರ್ಕ್ಯೂಟ್, ಕ್ಲೋಸ್ಡ್ ಸರ್ಕ್ಯೂಟನ್ನು ನಾವು ಈ ಎಲೆಕ್ಟ್ರಿಕ್ ಸರ್ಕ್ಯೂಟ್ನಲ್ಲಿ ತಿಳ್ಕೊಂಡು, ಇದಾದ ನಂತರ ನಾವು ಯಾವುದಕ್ಕೆ ಹೋಗಬೇಕು? ಇದಾದ ನಂತರ ನಾವು ನೋಡಬೇಕಾಗಿರೋದು ದಟ್ ಈಸ್ ವಿ ಹ್ಯಾವ್ ಟು ಸ್ಟಡಿ ಅಬೌಟ್. ಸೊ ಈಗ ಕರೆಂಟ್ ಅಂದರೆ ರೇಟ್ ಆಫ್ ಫ್ಲೋ ಆಫ್ ಚಾರ್ಜಸ್ ಅಂತ ಹೇಳಿದ್ರು. ಹಾಗಾದರೆ ಚಾರ್ಜಸ್ ಅಂತ ಬಂದಾಗ ಈ ಚಾರ್ಜ್ಗೆ ಒಂದು ಎಸ್ ಐ ಯೂನಿಟ್ ಬರುತ್ತೆ, ದಟ್ ಈಸ್ ಕುಲೂಂಬ್. ಸೊ ಕುಲೂಂಬ್ ಈಸ್ ದ ಎಸ್ ಐ ಯೂನಿಟ್ ಆಫ್ ಚಾರ್ಜ್. ಹಾಗಾದರೆ ವಾಟ್ ಈಸ್ ಮೆಂಟ್ ಬೈ 1 ಕೂಲೂಂಬ್? 1 ಕೂಲೂಂಬ್ ಅಂದರೆ ಏನು? ಅದಕ್ಕಿಂತ ಮುಂಚೆ 1 ಆಂಪಿಯರ್ ಅಂದರೆ ಏನು ಅಂತ ನೋಡ್ಬೋಣ. ವಾಟ್ ಈಸ್ 1 ಆಂಪಿಯರ್? 1 ಆಂಪಿಯರ್ ಈಸ್ ಡಿಫೈನ್ಡ್ ಆಸ್ if 1 coulomb of charge flows through a conductor in 1 second. 1 ಕೂಲೂಂಬ್ ಆಫ್ ಚಾರ್ಜು 1 ಸೆಕೆಂಡಲ್ಲಿ ಫ್ಲೋ ಆದರೆ ಹಾಗಾದ್ರೆ ಅಲ್ಲಿ ಎಷ್ಟು ಕರೆಂಟ್ ಹರಿತಾ ಇದೆ? 1 ಆಂಪಿಯರ್ನಷ್ಟು ಕರೆಂಟು ಹರಿತಾ ಇದೆ.
ಹಾಗಾದ್ರೆ ವಾಟ್ ಈಸ್ ಮೆಂಟ್ ಬೈ 1 ಕೂಲೂಮ್? 1 ಕೂಲೂಮ್ ಅಂದ್ರೆ ಅರ್ಥ ಏನು? 1 ಕೂಲೂಮ್ ಅಂದ್ರೆ ಈಗ ನಾವು I is equal to Q by T ಅಂದ್ವು. ಹಾಗಾದ್ರೆ Q is equal to I into T ಅಂತ ಕರೀತೀವಿ. ಹಾಗಾದ್ರೆ ಏನು? 1 ಆಂಪಿಯರ್ ನಷ್ಟು ಕರೆಂಟ್ 1 ಸೆಕೆಂಡ್ ನಲ್ಲಿ ಫ್ಲೋ ಆದ್ರೆ ಅಲ್ಲಿ ಎಷ್ಟು ಚಾರ್ಜಸ್ ಇರುತ್ತೆ ಅಂದ್ರೆ 1 ಕೂಲೂಮ್ ನಷ್ಟು ಚಾರ್ಜಸ್ ಇರುತ್ತೆ. If 1 ampere current flows through a conductor in 1 second, then the charge is said to be 1 coulomb. ಇದು 1 ಕೂಲೂಮ್ ಬಂದ್ರೆ ಏನು ಅಂತ. ಇದಾದ್ಮೇಲೆ ನೆಕ್ಸ್ಟ್ ನಾವು ನೋಡ್ತೀವಿ, ದಟ್ ಈಸ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ವಾಟ್ ಈಸ್ ಮೆಂಟ್ ಬೈ ದಟ್ ಈಸ್ ವೋಲ್ಟ್ ಮೀಟರ್ ಅಥವಾ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂದ್ರೆ ಏನು. ಸೊ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂದ್ರೆ the amount of work done in bringing a unit charge from one point to another point. So ಈ ಪಾಯಿಂಟ್ ಇಂದ ಈ ಪಾಯಿಂಟ್ ಗೆ ನಾವು ಚಾರ್ಜಸ್ ನ ತರಬೇಕು ಅಂದ್ರೆ ಸುಮ್ಮನೆ ತರಕ್ಕಾಗೋದಿಲ್ಲ, ಸಮ್ ವರ್ಕ್ ಶುಡ್ ಬಿ ಡನ್. ಹಾಗಾದ್ರೆ ಒಂದು ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟ್ ಗೆ ಕರೆಂಟ್ ಬರಬೇಕು ಅಂದ್ರೆ ಅಲ್ಲಿ ಸ್ವಲ್ಪ ಕೆಲಸ ನಡಿಬೇಕು. ಆ ಅಮೌಂಟ್ ಆಫ್ ವರ್ಕ್ ಡನ್ ಟು ಬ್ರಿಂಗ್ 1 ಕೂಲೂಮ್ ಆಫ್ ಚಾರ್ಜ್ ಫ್ರಮ್ 1 ಪಾಯಿಂಟ್ ಟು ಅನದರ್ ಪಾಯಿಂಟ್ ಈಸ್ ಕಾಲ್ಡ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡಿಫರೆನ್ಸ್. ಸೊ ಅದನ್ನೇ V is equal to W by Q ಅಂತ ಕರಿತೀವಿ. V ಅಂದ್ರೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡಿಫರೆನ್ಸ್, ಅದರ SI ಯೂನಿಟ್ ವೋಲ್ಟ್. ನೆಕ್ಸ್ಟ್ W ಅಂದ್ರೆ ವರ್ಕ್ ಡನ್, ಅದರ SI ಯೂನಿಟ್ ಜೌಲು. Q ಅಂದ್ರೆ ಚಾರ್ಜ್, ಅದರ SI ಯೂನಿಟ್ ಕೂಲೂಮ್. ಹಾಗಾದ್ರೆ ನಾವೀಗ ಡಿಫೈನ್ ಮಾಡೋಣ, ವಾಟ್ ಈಸ್ ಎ ವೋಲ್ಟ್ ಮೀಟರ್. ವೋಲ್ಟ್ ಮೀಟರ್ ಇಸ್ ಅನ್ ಇನ್ಸ್ಟ್ರೂಮೆಂಟ್ ಯೂಸ್ಡ್ ಟು ಮೆಜರ್ ದ ವೋಲ್ಟೇಜ್. ಸೊ ವೋಲ್ಟೇಜ್ ನ ಮೆಜರ್ ಮಾಡೋದಕ್ಕೆ ನಾವೊಂದು ಇನ್ಸ್ಟ್ರೂಮೆಂಟ್ ನ ಬಳಸಬೇಕು. ಅದನ್ನೇ ನೋಡಿ, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂದ್ರೂ ಒಂದೇ, ಪೊಟೆನ್ಷಿಯಲ್ ಡಿಫರೆನ್ಸ್ ಅಂದ್ರೂ ಒಂದೇ, ವೋಲ್ಟೇಜ್ ಅಂದ್ರೂ ಒಂದೇ. ಹಾಗಾದ್ರೆ ಈ ಮೂರನ್ನು ಮೆಜರ್ ಮಾಡೋದಕ್ಕೆ ಬಳಸೋದು ಒಂದೇ ಇನ್ಸ್ಟ್ರೂಮೆಂಟ್, ದಟ್ ಈಸ್ ವೋಲ್ಟ್ ಮೀಟರ್. ವೋಲ್ಟ್ ಮೀಟರ್ ಈಸ್ ಅನ್ ಇನ್ಸ್ಟ್ರೂಮೆಂಟ್ ಯೂಸ್ಡ್ ಟು ಮೆಜರ್ ದ ವೋಲ್ಟೇಜ್. ಹಾಗಾದ್ರೆ ವಾಟ್ ಈಸ್ ದ SI ಯೂನಿಟ್ ಆಫ್ ವೋಲ್ಟೇಜ್? ದಟ್ ಈಸ್ ವೋಲ್ಟ್. ಹಾಗಾದ್ರೆ ಈ ವೋಲ್ಟ್ ಮೀಟರ್ ನ ಹೇಗೆ ಕನೆಕ್ಟ್ ಮಾಡಬೇಕು? ವೋಲ್ಟ್ ಮೀಟರ್ ನ ಯಾವಾಗಲೂ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಬೇಕು. ಹಾಗಾದ್ರೆ ಇನ್ ಕೇಸ್ ವೋಲ್ಟ್ ಮೀಟರ್ ಅನ್ನ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಬೇಕು ಒಂದು. ಎರಡನೇದು, ವೋಲ್ಟ್ ಮೀಟರ್ ಆಲ್ವೇಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ಅಂಡ್ ವೋಲ್ಟ್ ಮೀಟರ್ ನ ನಾವು ನೋಡೋದಾದ್ರೆ, ಸೊ ಇಟ್ ಶುಡ್ ಹ್ಯಾವ್ ಹೈ ರೆಸಿಸ್ಟೆನ್ಸ್. ಸೊ ವೋಲ್ಟ್ ಮೀಟರ್ಗೆ ಹೈ ರೆಸಿಸ್ಟೆನ್ಸ್ ಇರಬೇಕು. ಸೊ ಯಾಕೆ? ಸೊ ಅದನ್ನ ನೋಡೋಣ. ಮೊದಲು ವೋಲ್ಟ್ ಮೀಟರ್ ನ ವಿ ಹ್ಯಾವ್ ಟು ಕನೆಕ್ಟ್ ದೆಮ್ ಇನ್. ವೋಲ್ಟ್ ಮೀಟರ್ ನ ಯಾವಾಗ್ಲೂ ನಾವು ಅದನ್ನ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಬೇಕು. ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ, ಸೊ ಇನ್ ಕೇಸ್ ಅದನ್ನ ಸೀರೀಸ್ ಆಗಿ ಕನೆಕ್ಟ್ ಮಾಡಿದ್ರೆ ವೋಲ್ಟ್ ಮೀಟರ್ ಮೂಲಕ ಕರೆಂಟೇ ಫ್ಲೋ ಆಗೋದಿಲ್ಲ. ಯಾಕೆಂದ್ರೆ ರೆಸಿಸ್ಟೆನ್ಸ್ ಜಾಸ್ತಿ ಇದೆ. ರೆಸಿಸ್ಟೆನ್ಸ್ ಜಾಸ್ತಿ ಇರೋದ್ರಿಂದ ಸೊ ಕರೆಂಟೇ ಫ್ಲೋ ಆಗೋದಿಲ್ಲ. ವೋಲ್ಟ್ ಮೀಟರ್ ಯಾವುದೇ ರೀಡಿಂಗು ಕೂಡ ತೋರಿಸೋದಿಲ್ಲ. ಯಾವಾಗ? ವೆನ್ ಇಟ್ ಈಸ್ ಕನೆಕ್ಟೆಡ್ ಇನ್ ಸೀರೀಸ್. ಅದಕ್ಕೆ ಸೀರೀಸ್ ಆಗಿ ಕನೆಕ್ಟ್ ಮಾಡೋದಿಲ್ಲ, ಯಾವಾಗಲೂ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡ್ತೀವಿ ಒಂದು. ಇದ್ರ ಜೊತೆಗೆ ನಾವು ತಿಳ್ಕೋಬೇಕು, ಯಾಕೆ ವೋಲ್ಟ್ ಮೀಟರ್ಗೆ ಹೈ ರೆಸಿಸ್ಟೆನ್ಸ್ ಇರುತ್ತೆ. ಸೊ ವೋಲ್ಟ್ ಮೀಟರ್ಗೆ ಹೈ ರೆಸಿಸ್ಟೆನ್ಸ್ ಇರೋದಕ್ಕೆ ಕಾರಣ ಏನು ನೋಡೋದಾದ್ರೆ, ಇಟ್ ಹ್ಯಾಸ್ ಹೈ ರೆಸಿಸ್ಟೆನ್ಸ್ ಬಿಕಾಸ್, ಅದಕ್ಕೆ ಕಾರಣ ನೋಡೋದಾದ್ರೆ ನಾವು ಈಗ ಹೇಳಬೇಕು, ಬಿಕಾಸ್ ಟು ಡ್ರಾ ನೆಗ್ಲಿಜಬಲ್ ಕರೆಂಟ್. ಸೊ ನೆಗ್ಲಿಜಬಲ್ ಕರೆಂಟ್ ಅನ್ನ ಡ್ರಾ ಮಾಡೋಕ್ಕೋಸ್ಕರ ಇಟ್ ಹ್ಯಾಸ್ ಹೈ ರೆಸಿಸ್ಟೆನ್ಸ್. ನೋಡಿ, ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಬೇಕು, ಸೀರೀಸ್ ಆಗಿ ಮಾಡೋಂಗಿಲ್ಲ. ಸೀರೀಸ್ ಆಗಿ ಮಾಡಿದ್ರೆ ಏನಾಗುತ್ತೆ? ಸೊ ವೋಲ್ಟ್ ಮೀಟರ್ ಮೂಲಕ ಕರೆಂಟೇ ಫ್ಲೋ ಆಗೋದಿಲ್ಲ. ಅದಕ್ಕೆ ಅದು ಯಾವುದೇ ಕಾರಣಕ್ಕೂ ರೀಡಿಂಗ್ ತೋರಿಸೋದಿಲ್ಲ. ರೆಸಿಸ್ಟೆನ್ಸ್ ಹೆಚ್ಚಾಗಿರಬೇಕು, ಬಿಕಾಸ್ ಇಟ್ ಹ್ಯಾಸ್ ಟು ಡ್ರಾ ನೆಗ್ಲಿಜಬಲ್ ಅಮೌಂಟ್ ಆಫ್ ಕರೆಂಟ್. ತುಂಬ ಕಡಿಮೆ ಕರೆಂಟ್ ಅನ್ನು ಅದು ಡ್ರಾ ಮಾಡಬೇಕು, ರೆಸಿಸ್ಟೆನ್ಸ್ ಹೆಚ್ಚಾಗಿರಬೇಕು. ಅದ್ರ ಮೂಲಕ ಕರೆಂಟು ಫ್ಲೋ ಆಗಬೇಕು, ಪ್ಯಾರಲಲ್ ಆಗೇ ಕನೆಕ್ಟ್ ಮಾಡಬೇಕು. ಸೀರೀಸ್ ಮಾಡಿದ್ರೆ ಏನಾಗುತ್ತೆ? ನೋ ಕರೆಂಟ್ ವಿಲ್ ಫ್ಲೋಸ್ ಅಂಡ್ ಅಮ್ಮೀಟರ್ ವಿಲ್ ನಾಟ್ ಶೋ ಎನಿ ರೀಡಿಂಗ್. ಅಮ್ಮೀಟರ್ ಯಾವುದೇ ಕಾರಣಕ್ಕೂ ರೀಡಿಂಗ್ನ ತೋರಿಸೋದಿಲ್ಲ. ಸೊ ಇದು ವೋಲ್ಟ್ ಮೀಟರು, ಅಮ್ಮೀಟರ್ನ ನಾವು ಬಗ್ಗೆ ತಿಳ್ಕೋಬೇಕು. ಇದಾದ್ಮೇಲೆ ನಾವು ಕರೆಂಟ್ ಬಗ್ಗೆ ತಿಳ್ಕೊಂಡ್ವು. ಈಗ ನೆಕ್ಸ್ಟ್ ನಾವು ನೋಡೋಣ, ಬಿಫೋರ್ ಗೋಯಿಂಗ್ ಟು ಓಮ್ಸ್ ಲಾ. ಓಮ್ಸ್ ಲಾಗ್ ಹೋಗೋಕ್ಕಿಂತ ಮುಂಚೆ ನಾವು ಇನ್ನೂ ಒಂದು ತಿಳ್ಕೊಳ್ಳೋಣ, ವಾಟ್ ಈಸ್. ಈಗ 1 ವೋಲ್ಟ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. 1 ಕೂಲೂಂಬ್ ಅಂದ್ರೆ ಏನು ಅಂತ ಗೊತ್ತಾಯ್ತು, 1 ಆಂಪಿಯರ್ ಅಂದ್ರೆ ಏನು ಅಂತ ಗೊತ್ತಾಯ್ತು. ಈಗ ನೋಡೋಣ 1 ವೋಲ್ಟ್ ಅಂದ್ರೆ ಏನು. ಡಿಫೈನ್ 1 ವೋಲ್ಟ್. 1 ವೋಲ್ಟ್ ಈಸ್ ಡಿಫೈನ್ಡ್ ಆಸ್ if 1 joule of work is done, 1 joule of work is done to bring 1 coulomb of charge from one point to another point. ಒಂದು ಪಾಯಿಂಟ್ ನಿಂದ ಇನ್ನೊಂದು ಪಾಯಿಂಟ್ ಗೆ 1 ಕೂಲೂಂಬ್ ಆಫ್ ಚಾರ್ಜ್ ನ ತರಬೇಕು ಅಂದ್ರೆ 1 ಜೌಲ್ ಆಫ್ ವರ್ಕ್ ಆಗಿತ್ತು ಅಂದ್ರೆ ಅದರ ವೋಲ್ಟೇಜ್ 1 ವೋಲ್ಟ್ ಆಗಿರುತ್ತೆ.
if 1 joule of work is done to bring 1 coulomb of charge from one point to another point, then the voltage is said to be 1 volt. ಇದು ವೋಲ್ಟೇಜಿನ ಬಗ್ಗೆ. ಹಾಗಾದ್ರೆ ಒಂದು ಎಲೆಕ್ಟ್ರಾನ್ ಅಂದರೆ ಎಷ್ಟು ಚಾರ್ಜ್ ನ ಹೊಂದಿರುತ್ತೆ? ಒಂದು ಎಲೆಕ್ಟ್ರಾನ್ ಅಂದ್ರೆ 1.6 into 10 to the power of -19 ಕೂಲಂಬ್ ಅಷ್ಟು ಚಾರ್ಜ್ ನ ಹೊಂದಿರುತ್ತೆ. ಇದನ್ನ ಆಧಾರವಾಗಿ ಇಟ್ಕೊಂಡು ಒಂದು ಎಲೆಕ್ಟ್ರಾನ್ ಅಲ್ಲಿ ಇಷ್ಟು ಚಾರ್ಜ್ ಇದ್ರೆ ಒಂದು ಚಾರ್ಜ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇರುತ್ತೆ ಅಂತ ನೋಡೋದಾದ್ರೆ ಒಂದು ಚಾರ್ಜಿನಲ್ಲಿ, ಒಂದು ಕುಲುಂಬ್ ಆಫ್ ಚಾರ್ಜಿನಲ್ಲಿ 6.25 into 10 to the power of 18 ಎಲೆಕ್ಟ್ರಾನ್ಸ್ಗಳು ಇರ್ತವೆ. ಇದನ್ನ ನೀವು ಜ್ಞಾಪಕ ಇಟ್ಕೋಬೇಕು. ಇದಾದ ನಂತರ ನಾವು ನೆಕ್ಸ್ಟ್ ಹೋಗೋಣ, ಓಮ್ಸ್ ಲಾ ಅಂದ್ರೆ ಏನು? ಈ ಓಮ್ಸ್ ಲಾ ಯಾವಾಗಲೂ ನಮಗೆ ರಿಲೇಷನ್ ಬಿಟ್ವೀನ್ ವೋಲ್ಟೇಜ್ ಮತ್ತೆ ಕರೆಂಟು ಮತ್ತೆ ವೋಲ್ಟೇಜ್ ಇರುವಂತಹ ಸಂಬಂಧವೇ ಅದನ್ನ ನಾವು ಓಮ್ಸ್ ಲಾ ಅಂತ ಕರಿತೀವಿ. ಮೊನ್ನೆ ನಮಗೆ ಸ್ಟೇಟ್ ಲೆವೆಲ್ ಪ್ರಿಪರೇಟರಿನಲ್ಲಿ ಒಂದು ಟೇಬಲ್ ನ ಕೊಟ್ಟಿದ್ರು, ವೋಲ್ಟೇಜ್ ಕೊಟ್ಟಿದ್ರು, ಕರೆಂಟ್ ನ ಕೊಟ್ಟಿದ್ರು. ಇವೆರಡನ್ನು ಯೂಸ್ ಮಾಡ್ಕೊಂಡು ಇದರಿಂದ ಯಾವ ಲಾ, ಈ ಟೇಬಲ್ ನ ನೋಡಿದ್ರೆ ನಮ್ಗೆ ಯಾವ ಲಾ ಹೇಳುತ್ತೆ ಅಂತ ಕೇಳಿದ್ರು. ಆ ಟೇಬಲ್ ನೋಡಿದಾಗ ವೋಲ್ಟೇಜು ಕರೆಂಟ್ ಇದೆ ಅಂದಮೇಲೆ ವೋಲ್ಟೇಜ್ ಮತ್ತೆ ಕರೆಂಟ್ ಅಂತ ಬಂದಾಗ ಇಟ್ ಈಸ್ ಓಮ್ಸ್ ಲಾ. ದ ರಿಲೇಷನ್ ಬಿಟ್ವೀನ್ ವೋಲ್ಟೇಜ್ ಅಂಡ್ ಕರೆಂಟ್ ವಿಲ್ ಗಿವ್ಸ್ ವಿಚ್ ಲಾ? ದಟ್ ಈಸ್ ಓಮ್ಸ್ ಲಾ. ಹಾಗಾದ್ರೆ ಏನ್ ಹೇಳುತ್ತೆ ಓಮ್ಸ್ ಲಾ? ಟೆಂಪರೇಚರು ಕಾನ್ಸ್ಟೆಂಟ್ ಆಗಿದ್ದಾಗ, if temperature is kept constant, current flowing through a conductor is proportional to potential difference across its end. ಅಂದ್ರೆ ಅರ್ಥ, ಕರೆಂಟು ಡೈರೆಕ್ಟ್ ಪ್ರಪೋರ್ಷನ್ ಆಗಿರುತ್ತೆ ಯಾವುದಕ್ಕೆ? ವೋಲ್ಟೇಜಿಗೆ. ವೆನ್ ಟೆಂಪರೇಚರ್ ಕೆಪ್ಟ್ ಕಾನ್ಸ್ಟೆಂಟ್. ನೋಡಿ, ಇಲ್ಲಿ ಟೆಂಪರೇಚರ್ ಕಾನ್ಸ್ಟೆಂಟ್ ಆಗಿರಬೇಕು. ಟೆಂಪರೇಚರ್ ಕಾನ್ಸ್ಟೆಂಟ್ ಆಗಿದ್ದಾಗ ಅಷ್ಟೇ ಓಮ್ಸ್ ಲಾ ಅಪ್ಲಿಕಬಲ್ ಆಗೋದು. ಟೆಂಪರೇಚರ್ ಕಾನ್ಸ್ಟೆಂಟ್ ಆಗಿದ್ದರೆ ಆ ಕಂಡಕ್ಟರ್ ಒಳಗೆ ಹರಿಯುವಂತಹ ಕರೆಂಟ್ ವೋಲ್ಟೇಜ್ಗೆ ಡೈರೆಕ್ಟ್ ಪ್ರಪೋರ್ಷನ್ ಆಗಿರುತ್ತೆ. ವಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ. ಹಾಗಾದ್ರೆ ಪ್ರಪೋರ್ಷನಲ್ ತೆಗೆದಾಕಿ ಇಸ್ ಈಕ್ವಲ್ ಟು ಹಾಕೊಂಡು ಒಂದು ಕಾನ್ಸ್ಟೆಂಟ್ ಹಾಕೊಂತೀವಿ. ಅದು ಯಾವ್ದಪ್ಪ ಅಂದ್ರೆ ರೆಸಿಸ್ಟೆನ್ಸ್ ಇಸ್ ದ ಕಾನ್ಸ್ಟೆಂಟ್. ವಿ ಇಸ್ ಈಕ್ವಲ್ ಟು ಐ ಆರ್. ಇದೇ ಓಮ್ಸ್ ಲಾ. V is equal to IR. ಇದೇ ಓಮ್ಸ್ ಲಾ. V is directly proportional to I. As the voltage increases, current also increases. As the voltage decreases, current also decreases. ಹಾಗಾದ್ರೆ ಈ V by I ಇದೆಯಲ್ಲ, ಇದು ಯಾವಾಗಲೂ ಕಾನ್ಸ್ಟೆಂಟ್ ಆಗೇ ಇರುತ್ತೆ. ಅದೇ ಓಮ್ಸ್ ಲಾ. V by I ಕಾನ್ಸ್ಟೆಂಟ್ ಆಗಿರುತ್ತಲ್ಲ, ಅದೇ ಓಮ್ಸ್ ಲಾ. ಆ ಕಾನ್ಸ್ಟೆಂಟ್ ಅನ್ನೇ ನಾವು ರೆಸಿಸ್ಟೆನ್ಸ್ ಅಂತ ಕರಿತೀವಿ. ನಿಮಗೆ ಟೆಕ್ಸ್ಟ್ ಬುಕ್ ನಲ್ಲಿ ಕೊಟ್ಟಿದ್ದಾರೆ ನೋಡಿ, ಇದು ಓಮ್ಸ್ ಲಾಗೆ ಸಂಬಂಧಪಟ್ಟಿದ್ದು. ಎಕ್ಸಾಮ್ ನಲ್ಲಿ ಕ್ವಶನ್ ಕೇಳ್ತಾನೆ, ಓಮ್ಸ್ ಲಾ ವೆರಿಫಿಕೇಶನ್ಗೆ ಒಂದು ಫಿಗರ್ ನ ಬರೀರಿ ಅಂತ ಕೇಳ್ತಾರೆ. ಅವಾಗ ನೀವು ಈ ಫಿಗರ್ ನ ಬರೀಬೇಕು. ಓಮ್ಸ್ ಲಾ ವೆರಿಫಿಕೇಶನ್ ಫಿಗರ್, ಈ ಫಿಗರ್ ಅನ್ನ ನೀವು ಜ್ಞಾಪಕ ಇಟ್ಕೋಬೇಕು. ಇದ್ರ ಜೊತೆಗೆ ನಿಮ್ಗೆ ಇಲ್ಲಿ ಸರ್ಕ್ಯೂಟ್ ನ ಸಿಂಬಲ್ ಕೊಟ್ಟಿದ್ದಾರೆ. ಈ ಎಲ್ಲಾ ಸರ್ಕ್ಯೂಟ್ ಸಿಂಬಲ್ ಗಳನ್ನ ನೀವು ಜ್ಞಾಪಕ ಇಟ್ಕೋಬೇಕು. ಈ ಎಲ್ಲಾ ಸರ್ಕ್ಯೂಟ್ ಸಿಂಬಲ್ ಗಳನ್ನ ನೀವು ಬರೆಯೋದನ್ನ ಕಲಿಬೇಕು. ಬಲ್ಬು, ಬ್ಯಾಟ್ರಿ, ರೆಸಿಸ್ಟಾರು, ವೇರಿಯಬಲ್ ರೆಸಿಸ್ಟಾರು, ವೈರ್ ಜಾಯಿಂಟ್ ವಿತೌಟ್ ವೈರ್ ಜಾಯಿಂಟ್ ಬೈ ಕ್ರಾಸಿಂಗು, ನೆಕ್ಸ್ಟ್ ಬಲ್ಬು, ನೆಕ್ಸ್ಟ್ ವೇರಿಯಬಲ್ ರೆಸಿಸ್ಟಾರು, ವೋಲ್ಟ್ ಮೀಟರು, ಅಮ್ಮೀಟರು, ಎಲ್ಲಾದು ಸರ್ಕ್ಯೂಟ್ ಡಯಾಗ್ರಾಮ್ ನ ನೀವು ಬರೆಯೋದನ್ನ ಕಲಿಬೇಕು. ಇದಾಯ್ತು. ಇದಾದ್ಮೇಲೆ ಅಲ್ಲಿಗೆ ಓಮ್ಸ್ ಲಾ ಅಂತ ತಗೊಂಡಾಗ V is equal to IR. V by I is equal to constant and that constant is called, ಅದನ್ನೇ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಇದು ವೆರಿ ಇಂಪಾರ್ಟೆಂಟ್. ವಿಚ್ ಲಾ ವಿಲ್ ಗಿವ್ಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ವೋಲ್ಟೇಜ್ ಅಂಡ್ ಕರೆಂಟ್? ದಟ್ ಈಸ್ ಓಮ್ಸ್ ಲಾ. According to Ohm's law, V by I is always a constant and that constant is resistance. ಹಾಗಾದ್ರೆ ಈಗ ನೆಕ್ಸ್ಟ್ ನಾವು ತಿಳ್ಕೊಳ್ಳೋಣ ರೆಸಿಸ್ಟೆನ್ಸ್ ಅಂದ್ರೆ ಏನು. ಈಗ ನಾವು ನಡ್ಕೊಂಡು ಹೋಗ್ತಾ ಇರ್ತೀವಿ, ಆ ಕಡೆಯಿಂದ ಜೋರಾಗಿ ಬಿರುಗಾಳಿ ಬೀಸುತ್ತೆ. ಆ ಬಿರುಗಾಳಿನೇ ರೆಸಿಸ್ಟೆನ್ಸ್ ಅಂತ ಅನ್ಕೊಳ್ಳೋಣ. ನಮ್ಮನ್ನ ನಾವು ಕರೆಂಟ್ ಅಂತ ಅನ್ಕೊಳ್ಳೋಣ. ಆ ಬಿರುಗಾಳಿ ನಮ್ಮನ್ನ ಅಪೋಸ್ ಮಾಡುತ್ತೆ, ನಮ್ಮ ಮೋಷನ್ ಅನ್ನ ಅಪೋಸ್ ಮಾಡುತ್ತೆ. ಅದೇ ತರ ಇಲ್ಲಿ ಕರೆಂಟ್ ಅನ್ನ ಅಪೋಸ್ ಮಾಡೋನು ಯಾರಿದನೋ ಅವನನ್ನೇ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ರೆಸಿಸ್ಟೆನ್ಸ್ ಈಸ್ ಡಿಫೈನ್ಡ್ ಆಸ್ ದ ಅಪೋಸಿಷನ್ ಆಫರ್ಡ್ ಫಾರ್ ದಿ ಫ್ಲೋ ಆಫ್ ಕರೆಂಟ್. ಸೊ ಕರೆಂಟ್ ಫ್ಲೋ ಆಗಕ್ಕೆ ಅಪೋಸಿಷನ್ ಉಂಟಾಗುತ್ತೆ. ಆ ಅಪೋಸಿಷನ್ನೇ ರೆಸಿಸ್ಟೆನ್ಸು. ದ ಅಪೋಸಿಷನ್ ಆಫರ್ಡ್ ಫಾರ್ ದಿ ಫ್ಲೋ ಆಫ್ ಕರೆಂಟ್ ಈಸ್ ಕಾಲ್ಡ್ ರೆಸಿಸ್ಟೆನ್ಸ್. ಈ ರೆಸಿಸ್ಟೆನ್ಸ್ ಅನ್ನ ಮೆಜರ್ ಮಾಡೋದಕ್ಕೆ ನಾವು ಬಳಸುವಂತಹ ಈ ರೆಸಿಸ್ಟೆನ್ಸ್ಗೆ ನಾವು ಬಳಸುವಂತಹ SI ಯೂನಿಟ್ ಯಾವುದಪ್ಪ ಅಂದರೆ ಓಮ್. ಹಾಗಾದರೆ 1 ಓಮ್ ಅಂದರೆ ಏನು?
What is 1 ohm? If 1 volt, if the potential difference between the two terminal is 1 volt and the current flows through that conductor is 1 ampere, then the resistance is said to be 1 ohm. ಸೊ ಈ ರೆಸಿಸ್ಟೆನ್ಸನ್ನ ನಾವು ರೆಸಿಸ್ಟೆನ್ಸ್ನ ಹೇಳ್ಬೇಕಾದ್ರೆ ನಾವು ರೆಸಿಸ್ಟಾರ್ಗಳನ್ನು ಬಳಸ್ತೀವಿ. ರೆಸಿಸ್ಟೆನ್ಸ್ನ ನೋಡ್ಕೋಬೇಕಾದ್ರೆ ಈ ರೆಸಿಸ್ಟೆನ್ಸು ಯಾರ್ಯಾರೊಳಗೆ ಎಷ್ಟೆಷ್ಟು ಇರುತ್ತೆ ಅಂತ ನೋಡೋದಾದ್ರೆ, ಗುಡ್ ಕಂಡಕ್ಟರ್ನ ತಗೊಂಡ್ರೆ ರೆಸಿಸ್ಟೆನ್ಸು, ಸೊ ಗುಡ್ ಕಂಡಕ್ಟರ್ ವಿಲ್ ಆಫರ್ಸ್ ಲೋ ರೆಸಿಸ್ಟೆನ್ಸ್. ಇನ್ನು ಪೂರ್ ಕಂಡಕ್ಟರ್ನ ತಗೊಂಡ್ರೆ ಇಟ್ ಆಫರ್ಸ್ ಹೈ ರೆಸಿಸ್ಟೆನ್ಸ್. ಇನ್ನು ಅದು ನೆಕ್ಸ್ಟ್ ಬಿಟ್ರೆ ದಟ್ ಈಸ್ ಇನ್ಸುಲೇಟರ್ ತಗೊಂಡ್ರೆ ಇನ್ಸುಲೇಟರ್ನ ರೆಸಿಸ್ಟೆನ್ಸು ತುಂಬ ಜಾಸ್ತಿ ಇರುತ್ತೆ. ಅದೇ ನಾವು ಒಂದು ರೆಸಿಸ್ಟಾರ್ನ ತಗೊಂಡ್ರೆ ಇಟ್ ಹ್ಯಾಸ್ ಸಮ್ ಅಪ್ರಿಷಿಯಬಲ್ ಅಮೌಂಟ್ ಆಫ್ ರೆಸಿಸ್ಟೆನ್ಸ್ನ ಹೊಂದಿರುತ್ತೆ. ಒಂದು ರೆಸಿಸ್ಟಾರ್ ಅಂದರೆ ಅದಕ್ಕೆ ತನ್ನದೇ ಆದಂತಹ ನಿರ್ದಿಷ್ಟವಾದಂತಹ ರೆಸಿಸ್ಟೆನ್ಸ್ನ ಅದು ಹೊಂದಿರುತ್ತೆ. ಒಂದು ಕಂಡಕ್ಟರ್ನ ತಗೊಂಡ್ರೆ ರೆಸಿಸ್ಟೆನ್ಸು ತುಂಬ ಕಡಿಮೆ ಇರುತ್ತೆ. ಒಂದು ಪೂರ್ ಕಂಡಕ್ಟರ್ನ ತಗೊಂಡ್ರೆ ರೆಸಿಸ್ಟೆನ್ಸು ಜಾಸ್ತಿ ಇರುತ್ತೆ. ಒಂದು ಇನ್ಸುಲೇಟರ್ನ ತಗೊಂಡ್ರೆ ರೆಸಿಸ್ಟೆನ್ಸ್ ತುಂಬ ಜಾಸ್ತಿ ಇರುತ್ತೆ. ಸೊ ಗುಡ್ ಕಂಡಕ್ಟರ್ ಲೋ ರೆಸಿಸ್ಟೆನ್ಸ್, ಪೂರ್ ಕಂಡಕ್ಟರ್ ಹೈ ರೆಸಿಸ್ಟೆನ್ಸ್, then insulator it offers very high resistance, and resistor it offers appreciable amount of resistance. ಹಾಗಾದ್ರೆ ರೆಸಿಸ್ಟೆನ್ಸ್ ಅಂದ್ರೆ ಏನು ಅಂತ ಗೊತ್ತಾಯ್ತು, ರೆಸಿಸ್ಟೆನ್ಸ್ ಇನ SI ಯೂನಿಟ್ ಓಮ್ ಅಂತ ಗೊತ್ತಾಯ್ತು. ಈಗ ಮುಂದೆ ನಾವು ನೋಡಬೇಕಾಗಿರೋದು ವೆರಿ ಇಂಪಾರ್ಟೆಂಟ್ ಯಾರಪ್ಪ ಅಂದ್ರೆ, we have to study about what are the factors on which the resistance depends. ಸೊ ರೆಸಿಸ್ಟೆನ್ಸ್ ಯಾರ ಮೇಲೆ ಡಿಪೆಂಡ್ ಆಗುತ್ತೆ? ರೆಸಿಸ್ಟೆನ್ಸ್ ಡಿಪೆಂಡ್ ಅಪಾನ್ ಒಂದು length of the conductor. As the length increases, resistance also increases. As the length decreases, resistance also decreases. So length ಹೆಚ್ಚಾಯಿತು, resistance ಹೆಚ್ಚಾಯಿತು. length ಕಡಿಮೆ ಆಯಿತು, resistance ಕಡಿಮೆ ಆಯಿತು. It depends upon area of cross section. ಹಾಗಾದ್ರೆ ಏರಿಯಾ ಹೆಚ್ಚಾಯಿತು, ರೆಸಿಸ್ಟೆನ್ಸು ಕಡಿಮೆ ಆಗುತ್ತೆ. ಏರಿಯಾ ಕಡಿಮೆ ಆಯಿತು, ರೆಸಿಸ್ಟೆನ್ಸು ಜಾಸ್ತಿ ಆಗುತ್ತೆ. ಹಾಗಾದ್ರೆ ಲೆಂತ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ರೆಸಿಸ್ಟೆನ್ಸ್ ಅಂಡ್ ಏರಿಯಾ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ರೆಸಿಸ್ಟೆನ್ಸ್. ಹಾಗಾದ್ರೆ ಇದಕ್ಕೆ ನಾವು ಒಂದು ರಿಲೇಷನ್ ಬರೆಯೋದಾದ್ರೆ R is equal to rho L by A ಇದೆ ರಿಲೇಷನ್. ಈ ರಿಲೇಷನ್ ನ ಯೂಸ್ ಮಾಡಿಕೊಂಡು ಪ್ರಾಬ್ಲಮ್ಸ್ ನ ಎಕ್ಸಾಮ್ ನಲ್ಲಿ ಕೇಳ್ತಾನೆ. ಸೊ ಆರ್ ಅಂದ್ರೆ ರೆಸಿಸ್ಟೆನ್ಸ್, ರೋ ಅಂದ್ರೆ ರೆಸಿಸ್ಟಿವಿಟಿ, ಎಲ್ ಅಂದ್ರೆ ಲೆಂತ್ ಆಫ್ ದ ಕಂಡಕ್ಟರ್, ಎ ಅಂದ್ರೆ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಲೆಂತ್ ಇನ್ಕ್ರೀಸಸ್, ರೆಸಿಸ್ಟೆನ್ಸ್ ಇನ್ಕ್ರೀಸಸ್. ಲೆಂತ್ ಡಿಕ್ರೀಸಸ್, ರೆಸಿಸ್ಟೆನ್ಸ್ ಡಿಕ್ರೀಸಸ್. ಏರಿಯಾ ಇನ್ಕ್ರೀಸಸ್, ರೆಸಿಸ್ಟೆನ್ಸ್ ಡಿಕ್ರೀಸಸ್. ಏರಿಯಾ ಡಿಕ್ರೀಸಸ್, ರೆಸಿಸ್ಟೆನ್ಸ್ ಇನ್ಕ್ರೀಸಸ್. ಸೊ ಇದು ನೋಡ್ಕೋಬೇಕು. ಸೊ ಎಲ್ಗೂ ಆರ್ಗೂ ಇರೋ ರಿಲೇಷನ್ ಡೈರೆಕ್ಟ್ ಪ್ರಪೋರ್ಷನ್, ಆರ್ಗೂ ಎಗೂ ಇರೋ ರಿಲೇಷನ್ ಇನ್ವರ್ಸ್ಲಿ ಪ್ರಪೋರ್ಷನ್. ಹಾಗಾದ್ರೆ ಇದಿಷ್ಟು ಸೇರಿಸ್ಕೊಂಡು ಸಮರೈಸ್ ಮಾಡಿದ್ರೆ R is equal to rho L by A, where R is the resistance, rho is the resistivity, L is the length of the conductor and A is the area of the cross section. R is equal to rho L by A. ಇದ್ರ ಬಗ್ಗೆ ಪ್ರಾಬ್ಲಮ್ ಕೇಳ್ತಾರೆ, ಜ್ಞಾಪಕ ಇಟ್ಕೋಬೇಕು. I is equal to Q by T. ಇದ್ರ ಬಗ್ಗೆ ಪ್ರಾಬ್ಲಮ್ ಕೇಳ್ತಾರೆ, ಜ್ಞಾಪಕ ಇಟ್ಕೋಬೇಕು. ನೆಕ್ಸ್ಟ್ ಅದಾದ್ಮೇಲೆ V is equal to W by Q. ಇದ್ರ ಬಗ್ಗೆನೂ ಕೂಡ ಪ್ರಾಬ್ಲಮ್ ನ ಕೇಳ್ತಾರೆ, ಜ್ಞಾಪಕ ಇಟ್ಕೋಬೇಕು. ಸೊ ದೀಸ್ ಆರ್ ದ ವೆರಿ ಇಂಪಾರ್ಟೆಂಟ್, ಜ್ಞಾಪಕ ಇಟ್ಕೋಬೇಕಾಗಿರುವಂತ ವಿಷಯ. ಇದಾದ್ಮೇಲೆ ನೆಕ್ಸ್ಟ್ ನಾವು ನೋಡೋಣ ವಾಟ್ ಈಸ್ ಮೆಂಟ್ ಬೈ ರೆಸಿಸ್ಟಿವಿಟಿ. ಈ ನಾನು ಎಕ್ಸಾಮ್ ನಲ್ಲಿ ಈ ಕ್ವಶನ್ 3 ಮಾರ್ಕ್ಸ್ ಈಗ ಕೇಳ್ತಾರೆ. ಡಿಫೈನ್ ರೆಸಿಸ್ಟೆನ್ಸ್. On what factor does the resistance of a conductor depends? So resistance ಅಂದ್ರೆ ಏನು, ರೆಸಿಸ್ಟೆನ್ಸ್ ಯಾವ ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗುತ್ತೆ, ಇದು ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನ ಜ್ಞಾಪಕ ಇಟ್ಕೊಳ್ಳಿ. The opposition offered for the flow of current, that is called resistance. It depends upon length of the conductor, area of the cross section, nature of material, temperature of the conductor. Agar R is equal to rho L by A ಇಷ್ಟು ಬರೆದ್ರೆ you will get 3 marks. ಇದಾದ್ಮೇಲೆ ನಾವು R is equal to rho L by A ಅಂತ ಹೇಳಿದಾಗ ಅಲ್ಲಿ ರೋ ಬಂತು. ಈ ರೋ ಅನ್ನೋದೊಂದು ಗ್ರೀಕ್ ನ ಪದ. ರೋ ಎಂದರೆ ರೆಸಿಸ್ಟಿವಿಟಿ ಅಂತ ಕರಿತೀವಿ. ಹಾಗಾದ್ರೆ ವಾಟ್ ಈಸ್ ರೆಸಿಸ್ಟಿವಿಟಿ? ಹಾಗಾದ್ರೆ ರೆಸಿಸ್ಟಿವಿಟಿ ಅಂದರೆ ಏನು? ಸೊ ರೆಸಿಸ್ಟಿವಿಟಿ ಅಂದರೆ ಅದನ್ನ ನಾವು ಹೀಗೆ ಡಿಫೈನ್ ಮಾಡೋಣ. ಒಂದು ನಿರ್ದಿಷ್ಟವಾದ ಡೈಮೆನ್ಷನ್ ಇರುವಂತಹ ಒಂದು ಮೆಟೀರಿಯಲ್ನಲ್ಲಿ ಎಷ್ಟು ರೆಸಿಸ್ಟೆನ್ಸ್ ಇರುತ್ತೋ ಅದೇ ರೆಸಿಸ್ಟಿವಿಟಿ. ಈಗ ಫಾರ್ ಎಕ್ಸಾಂಪಲ್ ಡೈಮೆನ್ಷನ್ ತಗೊಂಡ್ರೆ, ನಾನು ಯಾವುದೋ ಒಂದು ಮೆಟೀರಿಯಲ್ ತಗೊಂಡಿದ್ದೀರಿ, ಅದರ ಲೆಂತ್ ಇಷ್ಟಿದೆ, ಅದರ ಬ್ರೆಡ್ತ್ ಇಷ್ಟಿದೆ. ಅದರ ಲೆಂತ್ ಇಷ್ಟಿದ್ದು ಬ್ರೆಡ್ತ್ ಇಷ್ಟಿದ್ರೆ ಅಲ್ಲಿ ಅದರಲ್ಲಿ ಎಷ್ಟು ರೆಸಿಸ್ಟೆನ್ಸ್ ಇರುತ್ತೋ ದಟ್ ಈಸ್ ಕಾಲ್ಡ್ ಆಸ್ ರೆಸಿಸ್ಟಿವಿಟಿ. So the resistance of a material in a particular dimension is called resistivity.
ಅರ್ಥ ಆಯ್ತಾ? ರೆಸಿಸ್ಟಿವಿಟಿ ಅಂದ್ರೆ ಇಟ್ ಈಸ್ ಡಿಫೈನ್ಡ್ ಆಸ್ ದ ರೆಸಿಸ್ಟೆನ್ಸ್ ಆಫ್ ಎ ಮೆಟೀರಿಯಲ್ ಇನ್ ಎ ಪರ್ಟಿಕ್ಯುಲರ್ ಡೈಮೆನ್ಷನ್, ದಟ್ ಈಸ್ ಕಾಲ್ಡ್ ರೆಸಿಸ್ಟಿವಿಟಿ. ಅದನ್ನ ರೆಸಿಸ್ಟಿವಿಟಿ ಅಂತ ಕರಿತೀವಿ. ರೆಸಿಸ್ಟಿವಿಟಿ ಡಿಪೆಂಡ್ಸ್ ಅಪಾನ್ ನೇಚರ್ ಆಫ್ ಮೆಟೀರಿಯಲ್. ಈಗ ನಾನು ಕಾಪರ್ ತಗೊಂಡ್ರೆ ಅದರ ರೆಸಿಸ್ಟಿವಿಟಿನೇ ಬೇರೆ ಇರುತ್ತೆ ವೆನ್ ಕಂಪೇರ್ ಟು ಐರನ್. ಐರನ್ನಿನ ರೆಸಿಸ್ಟಿವಿಟಿನೇ ಬೇರೆ ಇರುತ್ತೆ ವೆನ್ ಕಂಪೇರ್ ಟು ಸಿಲ್ವರ್. ಸಿಲ್ವರಿನ ರೆಸಿಸ್ಟಿವಿಟಿನೇ ಬೇರೆ ಇರುತ್ತೆ ವೆನ್ ಕಂಪೇರ್ ಟು ಗೋಲ್ಡ್. ಹಾಗಾದ್ರೆ ನಿಮ್ಗೆ ಎಕ್ಸಾಮ್ನಲ್ಲಿ ಈ ಥರದೊಂದು ಕ್ವಶನ್ನ ಕೇಳೋಂತಹ ಚಾನ್ಸಸ್ ಇರುತ್ತೆ. ಒಂದು ಟೇಬಲ್ನ ಕೊಟ್ಬಿಟ್ಟು ಅಲ್ಲಿ ರೆಸಿಸ್ಟಿವಿಟಿ ಕೊಟ್ಟಿರ್ತಾನೆ, ಆ ರೆಸಿಸ್ಟಿವಿಟಿ ಕೊಟ್ಬಿಟ್ಟು ಇಲ್ಲಿ ಯಾವುದನ್ನ ನಾವು ಗುಡ್ ಕಂಡಕ್ಟರ್ ಅಂತ ಕರಿಬಹುದು, ಇಲ್ಲಿ ಯಾರನ್ನ ನಾವು ವಾಟ್ ವಿ ಕಾಲ್, ಇಲ್ಲಿ ಯಾರನ್ನ ನಾವು ಇನ್ಸುಲೇಟರ್ ಅಂತ ಕರಿಬಹುದು, ಇಲ್ಲಿ ಯಾವ ಮೆಟೀರಿಯಲ್ ನಾವು ಹೀಟಿಂಗ್ ಎಲಿಮೆಂಟ್ ಆಗಿ ಬಳಸ್ತೀವಿ. ಈ ತರದೊಂದು ಕ್ವಶನ್ ಎಕ್ಸಾಮ್ ನಲ್ಲಿ ಕೇಳ್ತಾನೆ, ಜ್ಞಾಪಕ ಇಟ್ಕೊಳ್ಳಿ. ಅದಕ್ಕೆ ನಾವು ನೋಡಬೇಕಾಗಿರೋದು ವೆರಿ ಇಂಪಾರ್ಟೆಂಟ್ ರಿಲೇಷನ್ ಏನಪ್ಪಾ ಅಂದ್ರೆ, ರೆಸಿಸ್ಟಿವಿಟಿ ಹೆಚ್ಚಿದ್ದರೆ ಅದರ ಕಂಡಕ್ಟಿವಿಟಿ ಕಡಿಮೆ ಇರುತ್ತೆ, ಅಂತವನ್ನ ನಾವು ಇನ್ಸುಲೇಟರ್ ಆಗಿ ಬಳಸ್ತೀವಿ. ರೆಸಿಸ್ಟಿವಿಟಿ ಹೆಚ್ಚಿರುವಂತಹ ಮೆಟೀರಿಯಲ್ ಅನ್ನ ಹೀಟಿಂಗ್ ಎಲಿಮೆಂಟ್ ಆಗಿ ಬಳಸ್ತೀವಿ. ಹಾಗಾದ್ರೆ ಯಾರ ರೆಸಿಸ್ಟಿವಿಟಿ ಕಡಿಮೆ ಇರುತ್ತೋ ಅವನು ಗುಡ್ ಕಂಡಕ್ಟರ್, ಯಾರ ರೆಸಿಸ್ಟಿವಿಟಿ ಹೆಚ್ಚಿರುತ್ತೋ ಅವನು ಈಸ್ ಇನ್ಸುಲೇಟರ್. ಈಗ ಮೊನ್ನೆ ನಮಗೆ ಸ್ಟೇಟ್ ಲೆವೆಲ್ ಪ್ರಿಪರೇಟರಿನಲ್ಲಿ ಒಂದು ಕ್ವಶನ್ ಬಂದಿದ್ದು ಸೇಮ್ ಇದೇ ತರ. ರೆಸಿಸ್ಟಿವಿಟಿ ಕೊಟ್ಬಿಟ್ಟು ಇದರೊಳಗೆ ಗುಡ್ ಕಂಡಕ್ಟರ್ ಯಾವುದು, ಇನ್ಸುಲೇಟರ್ ಯಾವುದು, ಯಾವುದನ್ನ ಹೀಟಿಂಗ್ ಎಲಿಮೆಂಟ್ ಆಗಿ ಬಳಸ್ತೀವಿ. ಸೊ ಇದನ್ನೆಲ್ಲ ಕ್ವಶನ್ ಕೇಳಿ, ಇದನ್ನ ಜ್ಞಾಪಕ ಇಟ್ಕೊಳ್ಳಿ. ರೆಸಿಸ್ಟಿವಿಟಿ ಹೆಚ್ಚಾದರೆ ಕಂಡಕ್ಟಿವಿಟಿ ಕಡಿಮೆ ಆಗುತ್ತೆ. ಹಾಗಾದ್ರೆ ರೆಸಿಸ್ಟಿವಿಟಿ ಹೆಚ್ಚಿರೋದು ದಟ್ ಈಸ್ ಇನ್ಸುಲೇಟರ್. ರೆಸಿಸ್ಟಿವಿಟಿ ಹೆಚ್ಚಿರೋದನ್ನ ನಾವು ಹೀಟಿಂಗ್ ಎಲಿಮೆಂಟ್ ಆಗಿ ಬಳಸ್ತೀವಿ. ಯಾರ ರೆಸಿಸ್ಟಿವಿಟಿ ಕಡಿಮೆ ಇರುತ್ತೋ ಅದನ್ನ ವಿ ಆರ್ ಯೂಸಿಂಗ್ ಆಸ್ ಎ ಗುಡ್ ಕಂಡಕ್ಟರ್. ಈಗ ಫಾರ್ ಎಕ್ಸಾಂಪಲ್ ಅಲ್ಯೂಮಿನಿಯಂ ಇರ್ಬೋದು, ಕಾಪರ್ ಇರ್ಬೋದು, ಅವು ಗುಡ್ ಕಂಡಕ್ಟರ್. ಯಾಕೆಂದ್ರೆ ಅವುಗಳ ರೆಸಿಸ್ಟಿವಿಟಿ ಕಡಿಮೆ. ರೆಸಿಸ್ಟಿವಿಟಿ ಕಡಿಮೆ ಅಂದಮೇಲೆ ಸೊ ಇಟ್ ಈಸ್ ಎ ಗುಡ್ ಕಂಡಕ್ಟರ್. ಇದನ್ನ ಜ್ಞಾಪಕ ಇಟ್ಕೊಳ್ಳಿ. ಈ ತರ ಎಕ್ಸಾಮ್ ನಲ್ಲಿ ಕ್ವಶನ್ ಕೇಳ್ತಾನೆ. ಈಗ ಈ ಕ್ವಶನ್ ಈಗೂ ಕೇಳಬಹುದು. ನಮ್ಮ ಹತ್ರ ಎಲ್ ಲೆಂತ್ ಇರುವಂತಹ ಒಂದು ಮೆಟೀರಿಯಲ್ ಇದೆ, ಕಾಪರ್ನಿಂದ ಒಂದು ಕಾಪರ್ ವೈರ್ ಇದೆ, ಅದರ ಉದ್ದ 1 ಮೀಟರ್ ಇದೆ. ಅದೇ ಕಾಪರ್ ವೈರನ್ನ ನಾನು ಈಗ 5 ಮೀಟರ್ ಅಷ್ಟು ಉದ್ದ ಮಾಡ್ತೀನಿ. ಹಾಗಾದ್ರೆ ನ್ಯೂ ವೈರಿನ ರೆಸಿಸ್ಟಿವಿಟಿ ಎಷ್ಟು ಅಂತ ಕೇಳ್ತಾನೆ. ಮತ್ತೊಮ್ಮೆ ಕ್ವಶನ್ ರಿಪೀಟ್ ಮಾಡ್ತೀನಿ. ಎಕ್ಸಾಮಿನೇಷನ್ ಅಲ್ಲಿ ಕೇಳುವಂತಹ ಕ್ವಶನ್ ಅದೇನಪ್ಪಾ ಅಂದ್ರೆ, ಎಲ್ ಅಂದ್ರೆ 1 ಮೀಟರ್ ಉದ್ದ ಇರುವಂತಹ ಒಂದು ವೈರ್ ಇದೆ, ಕಾಪರ್ ವೈರ್ ಇದೆ. ಅದೇ ಕಾಪರ್ ವೈರನ್ನ ನಾನೀಗ 1 ಮೀಟರ್ ಇರೋದನ್ನ 5 ಮೀಟರ್ ಅಷ್ಟು ಉದ್ದ ಮಾಡ್ತೀನಿ. ಹಾಗಾದ್ರೆ ಅದರ ರೆಸಿಸ್ಟಿವಿಟಿ ಎಷ್ಟು, ನ್ಯೂ ವೈರಿನ ರೆಸಿಸ್ಟಿವಿಟಿ ಎಷ್ಟು ಅಂತ ಕೇಳ್ತಾನೆ. ಅವಾಗ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ, ಆನ್ಸರ್ ಏನೂ ತಲೆ ಕೆಡಿಸ್ಕೊಳೋ ಹಾಗಿಲ್ಲ, ಆನ್ಸರ್ ಒಂದೇ. ರೆಸಿಸ್ಟಿವಿಟಿ ವಿಲ್ ಬಿ ರಿಮೈನ್ಸ್ ದ ಸೇಮ್. 1 ಮೀಟರ್ ಉದ್ದದ ವೈರಿನ ರೆಸಿಸ್ಟಿವಿಟಿ ಎಷ್ಟಿದೆಯೋ 5 ಮೀಟರ್ ಉದ್ದದ ವೈರಿನ ರೆಸಿಸ್ಟಿವಿಟಿ ಕೂಡ ಅಷ್ಟೇ ಇರುತ್ತೆ. ಬಿಕಾಸ್ ರೆಸಿಸ್ಟಿವಿಟಿ ಡಿಪೆಂಡ್ಸ್ ಅಪಾನ್ ದ ನೇಚರ್ ಆಫ್ ಮೆಟೀರಿಯಲ್, ಇಟ್ ಡಸ್ ನಾಟ್ ಡಿಪೆಂಡ್ ಅಪಾನ್ ದ ಲೆಂತ್ ಆಫ್ ದ ಕಂಡಕ್ಟರ್. ಇಲ್ಲಿ 1 ಮೀಟರ್ ಇತ್ತು, ಈಗ 5 ಮೀಟರ್ ಆಯ್ತು. ಲೆಂತ್ ಎಷ್ಟಾರ ಆಗ್ಲಿ ಮೆಟೀರಿಯಲ್ ಒಂದೇ ಇದೆ. ಇದನ್ನೇ ನಾನು ಈಗ ಕೇಳ್ತೀನಿ ಕ್ವಶನ್. ಸೊ ಕಾಪರ್ ವೈರ್ ಇತ್ತು, ಅದರ ರೆಸಿಸ್ಟಿವಿಟಿ ಕಾಪರ್ ವೈರ್ 1 ಮೀಟರ್ ಇದೆ, ಅದರ ರೆಸಿಸ್ಟಿವಿಟಿ ಎಷ್ಟು ಎಕ್ಸ್ ಅಷ್ಟು ಇದೆ. ನಾನೀಗ ಐರನ್ ವೈರ್ನ ತಗೊಂಡಿದ್ದೀನಿ, ಹಾಗಾದ್ರೆ ಅದರ ರೆಸಿಸ್ಟಿವಿಟಿ ಎಷ್ಟು ಅಂತ ಕೇಳ್ತಾನೆ. ಅದು 1 ಮೀಟರ್ ಇದೆ, ಹಾಗಾದ್ರೆ ಅದರ ರೆಸಿಸ್ಟಿವಿಟಿ ಎಷ್ಟು ಅಂತ ಕೇಳಿದ ತಕ್ಷಣ ನೀವು ಇದ್ರದ್ದು ರೆಸಿಸ್ಟಿವಿಟಿ ಎಕ್ಸ್ ಇದ್ರೆ ಅದು ಕೂಡ ಎಕ್ಸ್ ಇರೋದಿಲ್ಲ, ಯಾಕೆಂದ್ರೆ ಮೆಟೀರಿಯಲ್ ಚೇಂಜ್ ಆಯ್ತು. ಇಲ್ಲಿ ನಾನು ಕಾಪರ್ ಅಂದೆ, ನಂತರ ಐರನ್ ಅಂದೆ. ಹಾಗಾದ್ರೆ ಕಾಪರ್ ಮೆಟೀರಿಯಲ್ಲೇ ಬೇರೆ, ಐರನ್ನಿನ ಮೆಟೀರಿಯಲ್ ಬೇರೆ. ಎರಡರದ್ದು ಲೆಂತ್ ಸೇಮ್ ಇದ್ರೂ ಕೂಡ ಎರಡರ ರೆಸಿಸ್ಟಿವಿಟಿ ಒಂದೇ ಅಲ್ಲ. ಯಾಕೆಂದ್ರೆ ರೆಸಿಸ್ಟಿವಿಟಿ ಡಿಪೆಂಡ್ಸ್ ಅಪಾನ್ ದ ನೇಚರ್ ಆಫ್ ಮೆಟೀರಿಯಲ್, ಇಟ್ ಡಸ್ ನಾಟ್ ಡಿಪೆಂಡ್ ಅಪಾನ್ ದ ಲೆಂತ್ ಆಫ್ ದ ಕಂಡಕ್ಟರ್, ಆರ್ ಇಟ್ ಡಸ್ ನಾಟ್ ಡಿಪೆಂಡ್ ಅಪಾನ್ ದ ಏರಿಯಾ ಆಫ್ ದ ಮೆಟೀರಿಯಲ್, ಇಟ್ ಡಿಪೆಂಡ್ಸ್ ಅಪಾನ್ ದ ನೇಚರ್ ಆಫ್ ದ ಮೆಟೀರಿಯಲ್. ಅದು ಕಾಪರ್ ಇದ್ರೆ ಕಾಪರ್ ವೈರ್ನ ಉದ್ದ ಮಾಡ್ತಾ ಇದ್ದೀನಿ ಅಂದ್ರೆ ಎರಡೂ ಕಾಪರ್ ಆಗಿದ್ರೆ ರೆಸಿಸ್ಟಿವಿಟಿ ಸೇಮ್, ಮೆಟೀರಿಯಲ್ ಸೇಮ್, ರೆಸಿಸ್ಟಿವಿಟಿ ಸೇಮ್. ಮೆಟೀರಿಯಲ್ ಡಿಫ್ರೆಂಟ್, ರೆಸಿಸ್ಟಿವಿಟಿ ಆಲ್ಸೋ ಡಿಫ್ರೆಂಟ್. ಇದಕ್ಕೊಂದು ನಿಮಗೆ ಟೇಬಲ್ ಕೊಟ್ಟಿದ್ದೇನೆ, ರೆಸಿಸ್ಟಿವಿಟಿ ಟೇಬಲ್. ಆ ಟೇಬಲ್ ಅನ್ನ ನೀವು ಒಂದ್ಸಲಿ ಗಮನಿಸಿ. ಸೊ ಬೆಸ್ಟ್ ನೀವು ಟೆಕ್ಸ್ಟ್ ಬುಕ್ ನ ಚೆನ್ನಾಗಿ ಓದಬೇಕು. ಲೈನ್ ಟು ಲೈನ್ ಟೆಕ್ಸ್ಟ್ ಬುಕ್ ಯಾರು ಓದ್ತಾರೋ ಡೆಫಿನೆಟ್ ಆಗಿ ಅವರು ಚೆನ್ನಾಗಿ ಸ್ಕೋರ್ ಮಾಡ್ತಾರೆ.
ಸೊ ಮೇನ್ NCERT ಟೆಕ್ಸ್ಟ್ ಬುಕ್ ಇದು ವೆರಿ ವೆರಿ ಇಂಪಾರ್ಟೆಂಟ್. ಇದು ಬಿಟ್ಟರೆ ನಮಗಿದೆ ಇದೇ ಆಧಾರ, ಇದೇ ನಮಗೆ ಬೇಕಾಗಿರೋದು, ಇದನ್ನೇ ಇಟ್ಕೊಂಡು ನಾವು ಓದಬೇಕು, ಇನ್ಯಾವುದು ಇಟ್ಕೋಬಾರ್ದು. ಟೆಕ್ಸ್ಟ್ ಬುಕ್ನಲ್ಲಿ ಬಿಟ್ಟು ಬೇರೆ ಏನು ಕ್ವಶನ್ಸ್ ಕೇಳೋದಿಲ್ಲ. ಸೊ ಟೆಕ್ಸ್ಟ್ ಬುಕ್ ಈಸ್ ರೀಡಿಂಗ್ ಆಫ್ ಟೆಕ್ಸ್ಟ್ ಬುಕ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಟೆಕ್ಸ್ಟ್ ಬುಕ್ ಓದಬೇಕು. ಒಂದು ಟಾಪಿಕ್ ತಗೊಂಡ್ರೆ ಆ ಟಾಪಿಕ್ ಬಗ್ಗೆ ಸಂಪೂರ್ಣವಾಗಿ ನಾವು ನಮ್ಮದೇ ಆ ರೀತಿಯಲ್ಲಿ ಪಾಯಿಂಟ್ಸ್ಗಳನ್ನು ಲಿಸ್ಟ್ ಮಾಡಬೇಕು. ಅದನ್ನು ಆಗಿಂದಾಗೆ ಆ ಟಾಪಿಕನ್ನು ನಾವು ರಿವೈಸ್ ಮಾಡ್ಕೊತಾ ಇರಬೇಕು. ಆವಾಗಷ್ಟೇ ಇಲ್ಲಿ ಜ್ಞಾಪಕ ಹೊಡೆಯೋದು. ನೀವು ಮಾರ್ಕೆಟ್ನಲ್ಲಿ ಮೆಮೊರಿ ಹೆಚ್ಚು ಮಾಡೋದಕ್ಕೆ ಆ ಔಷಧಿ ಇದೆ, ಈ ಔಷಧಿ ಇದೆ, ಯಾವ ಔಷಧಿನೂ ಇಲ್ಲ. ಸೊ ಮೆಮೊರಿ ಹೆಚ್ಚು ಮಾಡ್ಕೊಳಕ್ಕಿರೋಂತಹ ಒಂದೇ ಔಷಧಿ ಯಾವುದಪ್ಪ ಅಂದರೆ ಎಗೇನ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಆ್ಯಂಡ್ ರಿವೈಸ್ ದ ಥಿಂಗ್ಸ್. ಸೊ ವಿಷಯನ ಅರ್ಥ ಮಾಡ್ಕೋಬೇಕು, ಆ ಅರ್ಥ ಮಾಡ್ಕೊಂಡ ವಿಷಯನ ಮತ್ತೆ ಮತ್ತೆ ಪುನಃ ಅದನ್ನು ರಿಪೀಟ್ ಮಾಡ್ತಾ ಇರಬೇಕು. ಈಗ ನೋಡಿ, ನಾವು ಯಾರೂ ಕೂಡ ಸೊ ಊಟ ಆಗಲಿ, ತಿಂಡಿ ಆಗಲಿ, ನಿದ್ದೆ ಆಗಲಿ ನಾವು ಯಾರ ಕೈಗೂ ಹೇಳಿಸ್ಕೊಳೋದಿಲ್ಲ. ಅದು ನಮ್ಮ ಡೈಲಿ ರುಟೀನ್ ಆಗಿಬಿಟ್ಟಿದೆ. ಸೊ ಅದನ್ನು ನಾವು ಟೈಮ್ಗೆ ಅದು ಆಗ್ತಾ ಇರುತ್ತೆ. ಸೊ ನಾವು ವಿತೌಟ್ ಅವರ್ ನಮಗೆ ಅದ್ರ ಬಗ್ಗೆ ನಾವು ಗಮನ ಹರಿಸಲಿಲ್ಲ ಅಂದ್ರೂ ಬೆಳಗ್ಗೆ 9 ಗಂಟೆ ಆಗಿದ ತಕ್ಷಣ ಹೊಟ್ಟೆ ಹಸಿತಾ ಇರುತ್ತೆ, ತಿಂಡಿ ತಿಂತೀವಿ. ಮಧ್ಯಾಹ್ನ ಆಗಿದ ತಕ್ಷಣ ಊಟ ಮಾಡ್ತೀವಿ, ನೈಟ್ ಆಗಿದ ತಕ್ಷಣ ಊಟ ಮಾಡ್ತೀವಿ, ಮತ್ತೆ ಹೇಗೆ 10 ಗಂಟೆ 10:30 ಮಲಗ್ತಾ ಇರ್ತೀವಿ. ಇದು ಯಾರ ಕೈಲೂ ನಾವು ಹೇಳಿಸ್ಕೊಳೋದಿಲ್ಲ. ಯಾಕೆ ಅಂದರೆ ಅದು ಅಭ್ಯಾಸ ಆಗಿಬಿಟ್ಟಿದೆ. ಅದೇ ಥರ ಇದು ಅಭ್ಯಾಸ ಆದರೆ ಅದು ಯಾವತ್ತೂ ಮರೆಯೋ ಹಾಗಿಲ್ಲ. ನಮ್ಗೆ ಯಾರು ಜ್ಞಾಪಿಸ್ಬೇಕಾಗೂ ಇಲ್ಲ, ನಾವು ಇದನ್ನು ಮರೆಯೋ ಹಾಗಿಲ್ಲ. ಸೊ ಅದು ಡೈಲಿ ಅಭ್ಯಾಸ ಆಗಬೇಕು. ಸೊ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ಅದಕ್ಕೆ ಮೆಮೊರಿ ಹೆಚ್ಚು ಮಾಡ್ಕೊಳೋದಕ್ಕೆ ಅದೊಂದೇ ಇರೋದು ಔಷಧಿ, ಇನ್ಯಾವ ಔಷಧಿನೂ ಇಲ್ಲ. ಇನ್ನು ನಾವು ಮುಖ್ಯವಾಗಿ ನೋಡೋದಾದರೆ ಅಲ್ಲಿಗೆ ರೆಸಿಸ್ಟಿವಿಟಿ ಬಗ್ಗೆ ನಾವು ಸ್ಟಡಿ ಮಾಡಾಯಿತು. ಸೊ ರೆಸಿಸ್ಟಿವಿಟಿ ಯಾವ ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ನೋಡಾಯಿತು. ಇನ್ನು ನಾವು ನೋಡೋಣ. ಆ ಕ್ವಶನ್ ಏನಪ್ಪ ಅಂದರೆ ಎಲೆಕ್ಟ್ರಿಕ್ ಟೋಸ್ಟರ್ ಇರ್ಬೋದು, ಎಲೆಕ್ಟ್ರಿಕ್ ಐರನ್ ಇರ್ಬೋದು, ಇವುಗಳನ್ನು ಅಲಾಯ್ಗಳಿಂದ ಮಾಡಿರುತ್ತೆ. ಯಾಕೆ ಅವುಗಳನ್ನು ಸೊ ಪ್ಯೂರ್ ಮೆಟಲ್ನಿಂದ ಮಾಡಿರೋದಿಲ್ಲ? ಎಲೆಕ್ಟ್ರಿಕ್ ಟೋಸ್ಟರ್ನಲ್ಲಿರುವಂತಹ ಹೀಟಿಂಗ್ ಎಲಿಮೆಂಟ್ ಇರ್ಬೋದು, ಎಲೆಕ್ಟ್ರಿಕ್ ಐರನ್ನಲ್ಲಿರುವಂತಹ ಹೀಟಿಂಗ್ ಎಲಿಮೆಂಟ್ ಇರ್ಬೋದು, ಇವುಗಳನ್ನು ಯಾವುದರಿಂದ ಮಾಡಿರ್ತಾರೆ? ಅಲಾಯ್ಗಳಿಂದ ಮಾಡಿರ್ತಾರೆ. ಅದನ್ನು ಪ್ಯೂರ್ ಮೆಟಲ್ನಿಂದ ಮಾಡಿರೋದಿಲ್ಲ. ಯಾಕೆ? 2 ರೀಸನ್ ಕೊಡೋಣ. ಒಂದು, ಸೊ ಇಟ್ ಹ್ಯಾಸ್ ಹೈ ರೆಸಿಸ್ಟಿವಿಟಿ. ನಾವಲ್ಲಿ ಹೀಟಿಂಗ್ ಎಲಿಮೆಂಟ್ ಆಗಿ ಬಳಸ್ತಾ ಇದ್ದೀವಿ ಅಂದರೆ ರೆಸಿಸ್ಟಿವಿಟಿ ಹೆಚ್ಚಾಗಿರಬೇಕು. ಒಂದು, ಮೆಲ್ಟಿಂಗ್ ಪಾಯಿಂಟ್ ಹೆಚ್ಚಾಗಿರಬೇಕು. 2, ಇಟ್ ಶುಡ್ ನಾಟ್ ಆಕ್ಸಿಡೈಸ್ ಈಸಿಲಿ ಅಟ್ ಹೈ ಟೆಂಪರೇಚರ್. ಹೈ ಟೆಂಪರೇಚರ್ನಲ್ಲಿ ಈಸಿಯಾಗಿ ಆಕ್ಸಿಡೈಸ್ ಆಗಬಾರ್ದು. ಅದಕ್ಕೆ ನಾವು ಪ್ಯೂರ್ ಮೆಟಲ್ನ ಬಿಟ್ಟು ಅಲಾಯ್ನಿಂದ ಮಾಡಿರ್ತಾರೆ. ಎಲೆಕ್ಟ್ರಿಕ್ ಟೋಸ್ಟರ್ಸ್, electric irons, they are made up of, their heating elements are made up of alloy rather than the metal, because they have high resistivity, they have high melting point, and they should not oxidize easily at high temperature. ಇದು ವೆರಿ ವೆರಿ ಇಂಪಾರ್ಟೆಂಟ್, ಎಕ್ಸಾಮ್ನಲ್ಲಿ ಕೇಳುವಂತಹ ಕ್ವಶನ್. ಇದಾದ್ಮೇಲೆ ನಾವು ಬರೋಣ. ಸೊ ಫಿಲಮೆಂಟ್ ಆಫ್ ಬಲ್ಬನ್ನು ಯಾವುದರಿಂದ ಮಾಡಿರುತ್ತೆ? ಸೊ ಫಿಲಮೆಂಟ್ ಆಫ್ ಬಲ್ಬ್ ಈಸ್ ಮೇಡ್ ಅಪ್ ಆಫ್ ಟಂಗ್ಸ್ಟನ್ನಿಂದ ಮಾಡಿರುತ್ತೆ. ಇದು ಒಂದು. 2ನೇದು, ಆ ಬಲ್ಬಿನ ಒಳಗಡೆ ಗ್ಯಾಸನ್ನು ತುಂಬಿರ್ತಾರೆ. ಆ ಗ್ಯಾಸನ್ನು ತುಂಬಿರ್ತಾರೆ ಯಾಕೆ? ಸೊ ಮೊದಲನೇದು, ಫಿಲಮೆಂಟ್ ಆಫ್ ಬಲ್ಬನ್ನ ಟಂಗ್ಸ್ಟನ್ನಿಂದನೇ ಮಾಡಿರ್ತಾರೆ. ಯಾಕೆ? ಟಂಗ್ಸ್ಟನ್ ಹ್ಯಾಸ್ ಹೈ ರೆಸಿಸ್ಟಿವಿಟಿ. 1, ಇಟ್ ಹ್ಯಾಸ್ ಹೈ ಮೆಲ್ಟಿಂಗ್ ಪಾಯಿಂಟ್. 2, ಇಟ್ ವಿಲ್ ನಾಟ್ ಆಕ್ಸಿಡೈಸ್ ಈಸಿಲಿ ಅಟ್ ಹೈ ಟೆಂಪರೇಚರ್. 3, ಇನ್ನು ಈ ಬಲ್ಬನ್ನ ನಿಯಾನ್ ಅಥವಾ ಆರ್ಗನ್ನಿಂದ ಅಂದರೆ ಇನ್ನರ್ಟ್ ಗ್ಯಾಸ್ನಿಂದ ತುಂಬಿರ್ತಾರೆ. ಯಾಕೆ ಅಂದರೆ ಆ ಇನ್ನರ್ಟ್ ಗ್ಯಾಸ್ ಏನು ಮಾಡ್ತದಪ್ಪ ಅಂದರೆ ಫಿಲಮೆಂಟಿನ ಲೈಫನ್ನು ಹೆಚ್ಚು ಮಾಡುತ್ತೆ. ಅದನ್ನೇ ಇಟ್ ಪ್ರೊಲಾಂಗ್ಸ್ ದ ಲೈಫ್ ಆಫ್ ದ ಫಿಲಮೆಂಟ್ ಅಂತ. ಪ್ರೊಲಾಂಗ್ ಅಂದರೆ ಹೆಚ್ಚು ಮಾಡೋದು. ಏನನ್ನ? ಆ ಫಿಲಮೆಂಟಿನ ಲೈಫನ್ನು ಹೆಚ್ಚು ಮಾಡೋದು. ಟು ಇನ್ಕ್ರೀಸ್ ದ ಟು ಪ್ರೊಲಾಂಗ್ ದ ಲೈಫ್ ಆಫ್ ದ ಫಿಲಮೆಂಟ್, ವಿ ಹ್ಯಾವ್ ಟು ಮೇಕ್ ದ ಫಿಲಮೆಂಟ್ ಆಫ್ ದ ಬಲ್ಬ್ ವಿತ್ ಟಂಗ್ಸ್ಟನ್. ಇದನ್ನು ಜ್ಞಾಪಕ ಇಟ್ಕೋಬೇಕು. ಎಕ್ಸಾಮಿನೇಷನ್ ಕ್ವಶನ್, ದ ಫಿಲಮೆಂಟ್ ಆಫ್ ಎನ್ ಎಲೆಕ್ಟ್ರಿಕ್ ಬಲ್ಬ್ ಈಸ್ ಮೇಡ್ ಅಪ್ ಆಫ್ ಟಂಗ್ಸ್ಟನ್ ಬಿಕಾಸ್ ಟಂಗ್ಸ್ಟನ್ ಹ್ಯಾಸ್ ಹೈ ರೆಸಿಸ್ಟಿವಿಟಿ, it has high melting point, it will not oxidize easily at high temperature. Next, then adadmele it is filled with gas. Why? It is filled with which gas? Neon or argon. Those are called inert gases or noble gases. ಯಾಕೆಂದರೆ
ಅವುಗಳು ಏನು ಮಾಡ್ತವೆ, ಈ ಫಿಲಮೆಂಟಿನ ಲೈಫನ್ನ ಹೆಚ್ಚು ಮಾಡುತ್ತೆ. ಫಿಲಮೆಂಟಿನ ಲೈಫ್ ಹೆಚ್ಚಾಗಬೇಕು ಅಂದರೆ ಸೊ ಏನಾಗಿರ್ಬೇಕಪ್ಪ ಅಂದರೆ ಸೊ ಆರ್ಗಾನ್ ಮತ್ತು ನಿಯಾನ್ಗಳ ಇವುಗಳ ಈ ಗ್ಯಾಸ್ಗಳಿಂದ ಆ ಬಲ್ಬನ್ನ ಇನ್ಸೈಡ್ ಆಫ್ ದ ಬಲ್ಬ್ ಶುಡ್ ಬಿ ಫಿಲ್ಡ್ ವಿತ್ ನಿಯಾನ್ ಆರ್ ಆರ್ಗನ್ ಟು ಪ್ರೊಲಾಂಗ್ ದ ಲೈಫ್ ಆಫ್ ದ ಫಿಲಮೆಂಟ್. ಆಯಿತು. ಇನ್ನು ಅದಾದಮೇಲೆ ನೆಕ್ಸ್ಟ್ ಕ್ವಶನ್ನು, ಈ ಕಾಪರ್ ಮತ್ತು ಅಲ್ಯೂಮಿನಿಯಂಗಳನ್ನು ನಾವು ಟ್ರಾನ್ಸ್ಮಿಷನ್ಗೆ ಫಾರ್ ಲಾಂಗ್ ಡಿಸ್ಟೆನ್ಸ್ ಟ್ರಾನ್ಸ್ಮಿಷನ್ಗೆ ವೈರ್ಗಳಾಗಿ ಬಳಸ್ತೀವಿ ಯಾಕೆ ಅಂತ ಕ್ವಶನ್ ಕೇಳ್ತಾನೆ. ಅದಕ್ಕೆ ನೀವು ಬರೀಬೇಕು, ಕಾಪರ್ ಮತ್ತು ಅಲ್ಯೂಮಿನಿಯಂನ ರೆಸಿಸ್ಟಿವಿಟಿ ಕಡಿಮೆ ಒಂದು, ಎರಡನೇದು ಕಂಡಕ್ಟಿವಿಟಿ ಹೆಚ್ಚು. ಕಾಪರ್ ಅಂಡ್ ಅಲ್ಯೂಮಿನಿಯಂ ಹ್ಯಾಸ್ ಲೋ ರೆಸಿಸ್ಟಿವಿಟಿ ಅಂಡ್ ಹೈ ಕಂಡಕ್ಟಿವಿಟಿ. ಇದನ್ನ ನೀವು ಆನ್ಸರ್ನ ಬರೀಬೇಕು. ಎಕ್ಸಾಮ್ನಲ್ಲಿ ಕ್ವಶನ್ ಕೇಳಿದ್ರೆ ಸೊ ಕಾಪರ್ ಅಂಡ್ ಅಲ್ಯೂಮಿನಿಯಂ ಈಸ್ ಯೂಸ್ಡ್ ಫಾರ್ ಲಾಂಗ್ ಟ್ರಾನ್ಸ್ಮಿಷನ್ ಆಫ್ ಎಲೆಕ್ಟ್ರಿಸಿಟಿ ಅಂತ ಕೇಳ್ತಾನೆ. ಅದಕ್ಕೆ ವೈರ್ಗಳನ್ನಾಗಿ ಬಳಸಿದ್ದಾರೆ. ಯಾಕೆ? ಬಿಕಾಸ್ ಇಟ್ ಹ್ಯಾಸ್ ಹೈ ರೆಸಿಸ್ಟಿವಿಟಿ ಇಟ್ ಹ್ಯಾಸ್ ಲೋ ರೆಸಿಸ್ಟಿವಿಟಿ ಅಂಡ್ ಹೈ ಕಂಡಕ್ಟಿವಿಟಿ. ಈ ಕಾರಣ ನಾನು ಇದಕ್ಕೆ ಕೊಡಬೇಕು. ಇದಾದ್ಮೇಲೆ ನೆಕ್ಸ್ಟು ಬರೋಣ. ಅದು ಯಾವುದಪ್ಪ ಅಂದರೆ, ನಾವು ಸರ್ಕ್ಯೂಟ್ ಅಂತ ಬಂದಾಗ ಮನೆಗಳಲ್ಲಿ ನಾವು ಡೊಮೆಸ್ಟಿಕ್ ಸರ್ಕ್ಯೂಟ್ನ ಪ್ಯಾರಲಲ್ ಕನೆಕ್ಷನ್ನೇ ಮಾಡಿರ್ತೀವಿ. ಹಾಗಾದರೆ ಡೊಮೆಸ್ಟಿಕ್ ಸರ್ಕ್ಯೂಟ್ನಲ್ಲಿ ಸೀರೀಸ್ ಕನೆಕ್ಷನ್ ಅನ್ನು ಬಳಸೋದಿಲ್ಲ. ಯಾಕೆ? ಈಗ ಯೂಶಲಿ ನೀವು ನೋಡಿರ್ತೀರ ಮನೆಗಳಲ್ಲಿ ಸೀರಿಯಲ್ ಸೆಟ್ಟನ್ನು ಫೋಟೋಗಳಿಗೆ ಅಥವಾ ಡೆಕೋರೇಷನ್ಗೆ ಸೀರಿಯಲ್ ಸೆಟ್ಟನ್ನು ಬಳಸಿರ್ತಾರೆ. ಅಲ್ಲಿ ಏನಾಗುತ್ತೆ, ಒಂದು ಬಲ್ಬ್ ಏನಾದರೂ ಡ್ಯಾಮೇಜ್ ಆದರೆ ಮುಂದೆ ಇರುವಂಥ ಯಾವ ಬಲ್ಬು ಕೂಡ ಗ್ಲೋ ಆಗೋದಿಲ್ಲ. ಸೊ ಯಾಕೆ? ಇದನ್ನು ನೋಡೋಣ. ಸೊ ಎಕ್ಸಾಮ್ನಲ್ಲಿ ಕ್ವಶನ್ ಕೇಳ್ತಾನೆ, ಡೊಮೆಸ್ಟಿಕ್ ಸರ್ಕ್ಯೂಟ್ನಲ್ಲಿ ಯಾವ ಟೈಪ್ ಆಫ್ ಕನೆಕ್ಷನ್ನ ಮಾಡ್ಕೋಬೇಕು. ಸೊ ಡೊಮೆಸ್ಟಿಕ್ ಸರ್ಕ್ಯೂಟ್ನಲ್ಲಿ ಪ್ಯಾರಲಲ್ ಕನೆಕ್ಷನ್ ಇರಬೇಕು. ಯಾಕೆ ಅಂದರೆ ಸೊ ಡೊಮೆಸ್ಟಿಕ್ ಸರ್ಕ್ಯೂಟ್ನಲ್ಲಿ ಪ್ಯಾರಲಲ್ ಕನೆಕ್ಷನ್ನು ಇರೋದ್ರಿಂದ ಅದಕ್ಕೆ ಕೆಲವು ಅಡ್ವಾಂಟೇಜಸ್ ಇದೆ. ಏನೇನೋ ಒಂದು 4 ಅಡ್ವಾಂಟೇಜನ್ನು ನೋಡೋಣ. ಮೊದಲನೇ ಅಡ್ವಾಂಟೇಜು, ಇಫ್ ಒನ್ ಅಪ್ಲಯನ್ಸಸ್ ಫೇಲ್ಸ್ ಟು ವರ್ಕ್ ಅದರ್ಸ್ ಆರ್ ನಾಟ್ ಅಫೆಕ್ಟೆಡ್. ಒಂದು ಎಲೆಕ್ಟ್ರಿಕಲ್ ಅಪ್ಲಯನ್ಸು ಫೇಲ್ ಆದರೆ ವರ್ಕ್ ಆಗೋದಕ್ಕೆ ಬೇರೆ ಯಾವುದೇ ಅಪ್ಲಯನ್ಸಸ್ಗೆ ತೊಂದರೆ ಇಲ್ಲ. ಇದು ಮೊದಲನೇ ಅಡ್ವಾಂಟೇಜ್. ಇಫ್ ಒನ್ ಅಪ್ಲಯನ್ಸಸ್ ಫೇಲ್ಸ್ ಟು ವರ್ಕ್ ಅದರ್ಸ್ ಆರ್ ನಾಟ್ ಅಫೆಕ್ಟೆಡ್ ಒಂದು. ಎರಡನೇದು, ಈಚ್ ಅಪ್ಲಯನ್ಸಸ್ ವಿಲ್ ಗೆಟ್ ಫುಲ್ ವೋಲ್ಟೇಜ್. ಪ್ರತಿಯೊಂದು ಅಪ್ಲಯನ್ಸ್ಗೂ ಎಷ್ಟು ಬೇಕೋ ಅಷ್ಟು ವೋಲ್ಟೇಜು ಸಿಗುತ್ತೆ ಪ್ಯಾರಲಲ್ ಕನೆಕ್ಟ್ ಮಾಡಿದ್ರೆ. ಇನ್ನು ಮೂರನೇದು, ಕರೆಂಟ್ ವಿಲ್ ಬಿ ಡಿವೈಡೆಡ್. ಸೊ ಕರೆಂಟು ಡಿವೈಡ್ ಆಗುತ್ತೆ. ಇದು ಮೂರನೇ ದಟ್ ಈಸ್ ಅಡ್ವಾಂಟೇಜು. ಇನ್ನು 4ನೇ ಅಡ್ವಾಂಟೇಜ್, ಟೋಟಲ್ ಸರ್ಕ್ಯೂಟ್ ರೆಸಿಸ್ಟೆನ್ಸ್ ಡಿಕ್ರೀಸಸ್. ಈ 4 ಅಡ್ವಾಂಟೇಜನ್ನು ಇಟ್ಕೊಂಡು ಡೊಮೆಸ್ಟಿಕ್ ಸರ್ಕ್ಯೂಟ್ನಲ್ಲಿ ಪ್ಯಾರಲಲ್ ಕನೆಕ್ಷನ್ನೇ ಮಾಡೋದು. ಈಗ ನೋಡಿ, ನೀವು ಅಬ್ಸರ್ವ್ ಮಾಡಿ, ಮನೆಯಲ್ಲಿ ರೂಮಿನಲ್ಲಿ ಬಲ್ಬು ಬರ್ನ್ ಆದರೆ ಸೊ ಹಾಲ್ನಲ್ಲಿರುವಂತಹ ಬಲ್ಪಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲ. ರೂಮಲ್ಲಿ ಅಲ್ಲಿರೋಂಥ ಬಲ್ಬು ಬರ್ನ್ ಆಗಿದೆ. ಸೊ ಹಾಲ್ನಲ್ಲಿರೋಂಥ ಬಲ್ಬು ಸ್ವಿಚ್ ಹಾಕಿದ್ರೆ ಆನ್ ಆಗುತ್ತೆ. ಯಾಕೆಂದ್ರೆ ಪ್ಯಾರಲಲ್ ಕನೆಕ್ಷನ್ ಆಗಿರೋದ್ರಿಂದ ರೂಮಿನಲ್ಲಿರುವ ಬಲ್ಬು ಬರ್ನ್ ಆದ್ರೂ ಕೂಡ ಸೊ ಹಾಲಿನಲ್ಲಿರುವಂತಹ ಬಲ್ಬ್ಗೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಇಫ್ ಒನ್ ಅಪ್ಲಯನ್ಸಸ್ ಫೇಲ್ಸ್ ಟು ವರ್ಕ್ ಅದರ್ಸ್ ಆರ್ ನಾಟ್ ಅಫೆಕ್ಟೆಡ್. ಈಚ್ ಅಪ್ಲಯನ್ಸ್ ವಿಲ್ ಗೆಟ್ ಫುಲ್ ವೋಲ್ಟೇಜ್. Current will be divided. Total circuit resistance decreases. ಇಷ್ಟನ್ನ ನೀವು ಬರೀಬೇಕು. These are the advantages of parallel circuit. ಇನ್ ಜೊತೆಗೆ ಸೀರೀಸ್ ಸರ್ಕ್ಯೂಟ್, ಪ್ಯಾರಲಲ್ ಸರ್ಕ್ಯೂಟ್ನ ಒಂದೊಂದು 3 ರೆಸಿಸ್ಟಾರ್ನ ಯೂಸ್ ಮಾಡಿಕೊಂಡು ಅದನ್ನ ಬರೆಯೋದನ್ನ ಕಲಿಬೇಕು. ಸರ್ಕ್ಯೂಟ್ನ ಬರೆಯೋದು ಕಲಿಬೇಕು. ಆ ಸರ್ಕ್ಯೂಟ್ನಲ್ಲಿ ಮಿನಿಮಮ್ ಅಂದರೆ 3 ರೆಸಿಸ್ಟಾರ್ ಇರಬೇಕು, ಒಂದು ಅಮ್ಮೀಟ್ರು ಸೀರೀಸ್ ಆಗಿ ಕನೆಕ್ಟ್ ಆಗಿರಬೇಕು, ಒಂದು ವೋಲ್ಟ್ ಮೀಟ್ರು ಪ್ಯಾರಲಲ್ ಆಗಿ ಕನೆಕ್ಟ್ ಆಗಿರಬೇಕು, ಒಂದು ಪ್ಲಗ್ ಕೀ ಇರಬೇಕು ಅಥವಾ ಸ್ವಿಚ್ ಇರಬೇಕು, ಅದ್ರ ಜೊತೆಗೆ ಒಂದು ಬ್ಯಾಟ್ರಿ ಕನೆಕ್ಷನ್ ಇರಬೇಕು. ಇಷ್ಟು ಸೇರಿದ್ರೆ ಒಂದು ಸಿಂಪಲ್ ಸರ್ಕ್ಯೂಟ್ ಆಗುತ್ತೆ. ಸೊ ಆ ಪ್ಯಾರಲಲ್ ಸರ್ಕ್ಯೂಟು, ಸೀರೀಸ್ ಸರ್ಕ್ಯೂಟ್ ಅದನ್ನು ಹೀಗೆ ಬರೀಬೇಕು. ಇದಾದ್ಮೇಲೆ ನೆಕ್ಸ್ಟ್ ನೋಡೋಣ, ವಾಟ್ ಆರ್ ದ ಡಿಸ್ಅಡ್ವಾಂಟೇಜಸ್ ಆಫ್ ಸೀರೀಸ್ ಸರ್ಕ್ಯೂಟ್. ಸೊ ಸೀರೀಸ್ ಸರ್ಕ್ಯೂಟ್ನ ಯಾಕೆ ಬಳಸೋದಿಲ್ಲ? ಈಗ 4 ಪಾಯಿಂಟ್ ಏನು ಹೇಳೋದು ಅದೇ ಥರ ಇಲ್ಲೂ ಅದಕ್ಕೆ 4 ಪಾಯಿಂಟ್ ಹೇಳ್ತೀನಿ. ಮೊದಲನೇ ಪಾಯಿಂಟ್, ಇಫ್ ಒನ್ ಅಪ್ಲಯನ್ಸಸ್ ಫೇಲ್ಸ್ ಟು ವರ್ಕ್ ಅದರ್ಸ್ ಆಲ್ಸೋ ಅಫೆಕ್ಟೆಡ್. ಒಂದು ಅಪ್ಲಯನ್ಸು ಫೇಲ್ ಆಯಿತು ವರ್ಕ್ ಆಗೋದಿಕ್ಕೆ ಅಂದರೆ ಇನ್ಯಾವುದು ಕೂಡ ವರ್ಕ್ ಮಾಡೋದಿಲ್ಲ. ಇದು ಇದರ ಮೊದಲನೇ ಡಿಸ್ಅಡ್ವಾಂಟೇಜು. ಇನ್ನು ಎರಡನೇ ಡಿಸ್ಅಡ್ವಾಂಟೇಜಿಗೆ ಬರೋಣ. ಎರಡನೇ ಡಿಸ್ಅಡ್ವಾಂಟೇಜು, ಈಚ್ ಅಪ್ಲಯನ್ಸಸ್ ವಿಲ್ ನಾಟ್ ಗೆಟ್ ಫುಲ್ ವೋಲ್ಟೇಜ್.
and current will be same for each appliance. ಪ್ರತಿ ಅಪ್ಲಯನ್ಸಸ್ಗೂ ಯಾವುದೋ ಒಂದು ಅಪ್ಲಯನ್ಸ್ಗೆ ಕಡಿಮೆ ಕರೆಂಟ್ ಬೇಕೋ ಆಗಿಲ್ಲ, ಎಲ್ಲ ಅಪ್ಲಯನ್ಸಸ್ಗೂ ಸೇಮ್ ಕರೆಂಟೇ ಹೋಗುತ್ತೆ. ಇನ್ನು ಟೋಟಲ್ ಸರ್ಕ್ಯೂಟ್ ರೆಸಿಸ್ಟೆನ್ಸ್ ಇನ್ಕ್ರೀಸ್ ಆಗುತ್ತೆ. ದೀಸ್ ಆರ್ ದ ಡಿಸ್ಅಡ್ವಾಂಟೇಜಸ್ ಆಫ್ ಸೀರೀಸ್ ಸರ್ಕ್ಯೂಟ್. ಸೊ ಸೀರೀಸ್ ಸರ್ಕ್ಯೂಟ್ ಪ್ಯಾರಲಲ್ ಸರ್ಕ್ಯೂಟ್ಗೆ ನೆಕ್ಸ್ಟ್ ಡಿಫ್ರೆನ್ಸ್ ಹೇಳ್ತೀನಿ, ಆ ಡಿಫ್ರೆನ್ಸ್ ಜ್ಞಾಪಕ ಇಟ್ಕೊಳ್ಳಿ. ಈಗ ಅಡ್ವಾಂಟೇಜ್ ಅಂಡ್ ಡಿಸ್ಅಡ್ವಾಂಟೇಜ್ ಆಫ್ ಸೀರೀಸ್ ಸರ್ಕ್ಯೂಟ್ ಪ್ಯಾರಲಲ್ ಸರ್ಕ್ಯೂಟ್ ನ ಹೇಳಿದೆ. ಈಗ ವಾಟ್ ಆರ್ ದ ಡಿಫರೆನ್ಸಸ್ ಬಿಟ್ವೀನ್ ಸೀರೀಸ್ ಸರ್ಕ್ಯೂಟ್ ಅಂಡ್ ಪ್ಯಾರಲಲ್ ಸರ್ಕ್ಯೂಟ್? ಇನ್ ಸೀರೀಸ್ ಸರ್ಕ್ಯೂಟ್ ಮೊದಲನೇ ಪಾಯಿಂಟ್ ಬರೋಣ. ಕರೆಂಟ್ ವಿಲ್ ಬಿ ಸೇಮ್ ಅಟ್ ಈಚ್ ರೆಸಿಸ್ಟರ್. ಪ್ಯಾರಲಲ್ ಕರೆಂಟ್ ವಿಲ್ ಬಿ ಡಿವೈಡೆಡ್ ಅಟ್ ಈಚ್ ರೆಸಿಸ್ಟರ್. In series, voltage will be divided at each resistor. In parallel, voltage will be same at each resistor. Series, total circuit resistance increases. In parallel, total circuit resistance decreases. So relation RS is equal to R1 plus R2 plus R3 dash dash. Series ke parallel ಗೆ 1 over Rp is equal to 1 over R1 plus 1 over R2 plus 1 over R3. ಇದನ್ನ ಯೂಸ್ ಮಾಡ್ಕೊಂಡು, ಈ ರಿಲೇಷನ್ ಯೂಸ್ ಮಾಡ್ಕೊಂಡು ನಾವು ನ್ಯೂಮರಿಕಲ್ಸ್ ಗಳನ್ನ ಸಾಲ್ವ್ ಮಾಡ್ತೀವಿ. ಸೀರೀಸ್ ಸರ್ಕ್ಯೂಟ್, ಪ್ಯಾರಲಲ್ ಸರ್ಕ್ಯೂಟ್, ಕಾಂಬಿನೇಷನ್ ಆಫ್ ಸೀರೀಸ್ ಅಂಡ್ ಪ್ಯಾರಲಲ್, ಇದಿಷ್ಟು ಯೂಸ್ ಮಾಡ್ಕೊಂಡು ನಾವು ನ್ಯೂಮರಿಕಲ್ಸ್ ಗಳನ್ನ ಸಾಲ್ವ್ ಮಾಡಬೇಕು. ಈ ಚಾಪ್ಟರ್ ಅಲ್ಲಿ ಕಂಪಲ್ಸರಿ ಎಕ್ಸಾಮಿನೇಷನ್ಗೆ ನ್ಯೂಮರಿಕಲ್ಸ್ ನ ಕೇಳ್ತಾನೆ. ಇದನ್ನ ಚೆನ್ನಾಗಿ ಅಭ್ಯಾಸ ಮಾಡ್ಕೋಬೇಕು. I is equal to Q by T ರಿಲೇಷನ್ಗೆ, V is equal to W by Q ರಿಲೇಷನ್ಗೆ, ನೆಕ್ಸ್ಟ್ R is equal to rho L by A, ಓಮ್ಸ್ ಲಾ V is equal to IR ಗೆ, RS is equal to R1 plus R2 plus R3 dash dash ಗೆ, 1 over RP is equal to 1 over R1 plus 1 over R2 plus 1 over R3. ಇದಕ್ಕೂ ಕೂಡ ನೀವು ಇವನ್ನೆಲ್ಲ ಯೂಸ್ ಮಾಡ್ಕೊಂಡು ನೆಕ್ಸ್ಟ್ ಇನ್ನ ಎಲೆಕ್ಟ್ರಿಕ್ ಪವರ್ ಗೆ ಬರ್ತೀನಿ, ಎಲೆಕ್ಟ್ರಿಕಲ್ ಎನರ್ಜಿಗೆ ಬರ್ತೀನಿ. ಅಲ್ಲೂ ಕೂಡ ನೀವು ನ್ಯೂಮರಿಕಲ್ಸ್ ನ ಜ್ಞಾಪಕ ಇಟ್ಕೋಬೇಕು. ಸೊ ನ್ಯೂಮರಿಕಲ್ಸ್ ಗಳನ್ನ ಸಾಲ್ವ್ ಮಾಡ್ಕೋಬೇಕು. ಅಲ್ಲಿಗೆ ಸೀರೀಸ್ ಸರ್ಕ್ಯೂಟ್, ಪ್ಯಾರಲಲ್ ಸರ್ಕ್ಯೂಟ್. ಇನ್ನು ನೆಕ್ಸ್ಟ್ ನಾವು ವೆರಿ ಇಂಪಾರ್ಟೆಂಟ್ ನೋಡ್ತಾ ಇದ್ದೀವಿ. ಅದು ಯಾವ್ದಪ್ಪ ಅಂದ್ರೆ ಲೆಟ್ ಅಸ್ ನೋ ಅಬೌಟ್ ಜೌಲ್ಸ್ ಲಾ. ಸೊ ಜೌಲ್ಸ್ ಲಾಗ್ ಹೋಗೋಕ್ಕಿಂತ ಮುಂಚೆ ವಾಟ್ ಈಸ್ ಈಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್? ಈಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂದ್ರೆ ಏನು? ಸೊ ಈಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂದ್ರೆ ಒಂದು ಕಂಡಕ್ಟರ್ನ ಮೂಲಕ ಕರೆಂಟ್ ಪಾಸ್ ಆದ್ರೆ ಕಂಡಕ್ಟರು ಈಟ್ ಆಗುತ್ತೆ. ಕಂಡಕ್ಟರ್ ಯಾವಾಗ ಈಟ್ ಆಗುತ್ತೆ? ಕರೆಂಟ್ ನ ಪಾಸ್ ಮಾಡಿದಾಗ. ಈಗ ಫಾರ್ ಎಕ್ಸಾಂಪಲ್ ಮನೇಲಿ ಐರನ್ ಬಾಕ್ಸ್ ಅನ್ನ ಬಳಸ್ತೀವಿ. ನಾವು ಐರನ್ ಬಾಕ್ಸ್ ನ ಸ್ವಿಚ್ಗೆ ಹಾಕ್ತಲೇ ಅದನ್ನ ನಾವು ದಟ್ ಈಸ್ ಪ್ಲಗ್ ಅದನ್ನ ಕನೆಕ್ಟ್ ಮಾಡಿ ಸಾಕೆಟ್ಗೆ ಪ್ಲಗ್ ನ ಕನೆಕ್ಟ್ ಮಾಡ್ದಲೆ ಸೊ ಐರನ್ ಬಾಕ್ಸ್ ಯಾವುದೇ ಕಾರಣಕ್ಕೂ ಹೀಟ್ ಆಗೋದಿಲ್ಲ. ಐರನ್ ಬಾಕ್ಸ್ ಹೀಟ್ ಆಗ್ತಾ ಇದೆ ಅಂದ್ರೆ ನಾವು ಕರೆಂಟ್ ನ ಕೊಟ್ಟಾಗ. ಅದೇ ತರ ಇಲ್ಲಿ ಸೊ heating effect of electric current andre whenever a current flows through a conductor, the conductor will get heated up. This is called as heating effect of electric current. ಹಾಗಾದ್ರೆ ಈ heating effect of electric current ಅನ್ನ ನಾವು ಎಲ್ಲಿ ಬಳಸ್ತೀವಿ? ಜೌಲ್ಸ್ ಲಾ ನ ಯೂಸ್ ಮಾಡ್ತೀವಿ. ಸೊ ಜೌಲ್ಸ್ ಲಾ ಏನು ಹೇಳುತ್ತೆ? ಸೊ ಜೌಲ್ಸ್ ಲಾ ಹೇಳುತ್ತೆ heat produced in a conductor is proportional to square of the current, resistance and the time for which the current flows. So H is equal to I square RT. Heat produce ಆಗಿರೋದು ಯಾರಿಗೆ ಡೈರೆಕ್ಟ್ ಪ್ರಪೋರ್ಷನ್ ಆಗಿರುತ್ತೆ? ಕರೆಂಟು, ರೆಸಿಸ್ಟೆನ್ಸು, ಟೈಮು. ನೀನು ಕರೆಂಟನ್ನ ಹೆಚ್ಚು ಮಾಡಿದ್ರೆ ಹೀಟ್ ಕೂಡ ಹೆಚ್ಚಾಗುತ್ತೆ. ರೆಸಿಸ್ಟೆನ್ಸನ್ನ ಹೆಚ್ಚು ಮಾಡಿದಷ್ಟು ಹೀಟು ಹೆಚ್ಚಾಗುತ್ತೆ. ಜಾಸ್ತಿ ಟೈಮ್ನ ನೀವು ಕರೆಂಟ್ ಹರಿಸಿದ್ರೆ ಹೀಟ್ ಕೂಡ ಜಾಸ್ತಿ ಆಗುತ್ತೆ. ಆದ್ರಿಂದ H is equal to I square RT. ಈ ರಿಲೇಷನ್ ಜ್ಞಾಪಕ ಇಟ್ಕೋಬೇಕು. ಇದು ಕೂಡ ಇದಕ್ಕೆ ಸಂಬಂಧಪಟ್ಟಂತಹ ಕ್ವಶನ್ ನ್ಯೂಮರಿಕಲ್ಸ್ ಅಲ್ಲಿ ಸಾಲ್ವ್ ಮಾಡೋದಕ್ಕೆ ಕೇಳ್ತಾನೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. H is equal to I square RT. ದಿಸ್ ಈಸ್ ಜೌಲ್ಸ್ ಲಾ. ಹಾಗಾದ್ರೆ ಜೌಲ್ಸ್ ಲಾನ ಎಲ್ಲೆಲ್ಲಿ ಬಳಸ್ತೀವಿ? ಎಲೆಕ್ಟ್ರಿಕ್ ಹೀಟರ್, ಎಲೆಕ್ಟ್ರಿಕ್ ಗೀಸರ್, ಎಲೆಕ್ಟ್ರಿಕ್ ಟೋಸ್ಟರ್, ಎಲೆಕ್ಟ್ರಿಕ್ ಕೆಟಲ್, ಎಲೆಕ್ಟ್ರಿಕ್ ಫ್ಯೂಸ್, ಎಲೆಕ್ಟ್ರಿಕ್ ಬಲ್ಬ್ಸ್. ದೀಸ್ ಆರ್ ದ ಅಪ್ಲಿಕೇಶನ್ಸ್ ಆಫ್ ಜೌಲ್ಸ್ ಲಾ. ಹಾಗಾದ್ರೆ ಒಂದು ಬಲ್ಬ್ ಯಾವ ಪ್ರಿನ್ಸಿಪಲ್ ಮೇಲೆ ಕೆಲಸ ಮಾಡುತ್ತೆ? ಇಟ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ದಟ್ ಈಸ್ ಜೌಲ್ಸ್ ಲಾ. ಆಯ್ತು. ಇದಾದ್ಮೇಲೆ ನೆಕ್ಸ್ಟ್ ಜೌಲ್ಸ್ ಲಾ ನೋಡಿದ ನಂತರ ನಾವು ನೆಕ್ಸ್ಟ್ ನೋಡಬೇಕಾಗಿರೋದು ವೆರಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ that is what is meant by electric power, the rate of consumption of electrical energy. ಯಾವ ರೇಟಿನಲ್ಲಿ ಎಲೆಕ್ಟ್ರಿಕಲ್ ಎನರ್ಜಿ ಕನ್ಸ್ಯೂಮ್ ಆಗುತ್ತೋ ಅದನ್ನೇ ಆ ರೇಟ್ ಆಫ್ ಕನ್ಸಂಪ್ಷನ್ ಆಫ್ ಎಲೆಕ್ಟ್ರಿಕಲ್ ಎನರ್ಜಿ ಈಸ್ ಕಾಲ್ಡ್ ಎಲೆಕ್ಟ್ರಿಕ್ ಪವರ್.
ಹಾಗಾದ್ರೆ ಆ ಎಲೆಕ್ಟ್ರಿಕ್ ಪವರನ್ನ ನಾವು ಹೇಗೆ ಡಿಫೈನ್ ಮಾಡಬೇಕು? ಎಲೆಕ್ಟ್ರಿಕ್ ಪವರ್ ಇಸ್ ಡಿಫೈನ್ಡ್ ಆಸ್ ದ ರೇಟ್ ಅಟ್ ವಿಚ್ ದ ಎಲೆಕ್ಟ್ರಿಕಲ್ ಎನರ್ಜಿ ಈಸ್ ಕನ್ಸ್ಯೂಮ್. ಹಾಗಾದ್ರೆ SI ಯೂನಿಟ್ ಏನು? ದ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಪವರ್ ಈಸ್ ವ್ಯಾಟ್. ಹಾಗಾದ್ರೆ ಒಂದು ವ್ಯಾಟ್ ಅಂದ್ರೆ ಏನು? ಸೊ ಒಂದು ವ್ಯಾಟ್ ಅಂದ್ರೆ ಅದನ್ನ ಹೀಗೆ ಡಿಫೈನ್ ಮಾಡೋಣ. 1 ವ್ಯಾಟ್ ಈಸ್ ಡಿಫೈನ್ಡ್ ಆಸ್ ಇಫ್ 1 ವ್ಯಾಟ್ ಅಂತ ಬಂದಾಗ ನಾವು ಅವಾಗಲೇ ಹೇಳಿದ್ವಿ ಏನಂತ? ಸೊ 1 ಪವರ್ ಅಂತ ಬಂದಾಗ ದ ರೇಟ್ ಆಫ್ ಕನ್ಸಂಪ್ಷನ್ ಆಫ್ ದ ರೇಟ್ ಅಟ್ ವಿಚ್ ದ ಎಲೆಕ್ಟ್ರಿಕಲ್ ಎನರ್ಜಿ ಈಸ್ ಕನ್ಸ್ಯೂಮ್, ದಟ್ ಈಸ್ ಕಾಲ್ಡ್. ಹಾಗಾದ್ರೆ ಎಲೆಕ್ಟ್ರಿಕಲ್ ಎನರ್ಜಿ ಯಾವ ರೇಟ್ ಅಲ್ಲಿ ಕನ್ಸ್ಯೂಮ್ ಆಗ್ತಾ ಇದೆಯೋ ಅದು ಎಲೆಕ್ಟ್ರಿಕ್ ಪವರ್ ಅಂತ ಹೇಳಿದೀವಿ. ಆದ್ರೆ SI ಯೂನಿಟ್ ವ್ಯಾಟ್ ಅಂತ ಹೇಳಿದೀವಿ. ಹಾಗಾದ್ರೆ ಒಂದು ವ್ಯಾಟ್ ಅನ್ನ ಹೇಗೆ ಡಿಫೈನ್ ಮಾಡಬಹುದು? 1 ಜೌಲ್ ಆಫ್ ವರ್ಕ್ ಈಸ್ ಡನ್ ಇನ್ 1 ಸೆಕೆಂಡ್, then the power is said to be 1 watt. 1 ಜೌಲ್ ಆಫ್ ವರ್ಕ್ 1 ಸೆಕೆಂಡಿನಲ್ಲಿ ನಡೆದರೆ ಅಲ್ಲಿ ಪವರ್ 1 ವ್ಯಾಟ್ ಅಷ್ಟು ಇರುತ್ತೆ. 1 J by 1 S, that is 1 joule of work is done in 1 second, then the power is said to be 1 watt. ಯೂಶುವಲ್ ಆಗಿ ನಾವು ಈ ಪವರ್ಗೆ 3 ಫಾರ್ಮುಲಾ ಯೂಸ್ ಮಾಡಿಕೊಂಡು ಪವರ್ನ ಫೈಂಡ್ ಔಟ್ ಮಾಡ್ತೀವಿ. ಒಂದು P is equal to V into I, ಜ್ಞಾಪಕ ಇಟ್ಕೊಳ್ಳಿ. ಎರಡನೇದು P is equal to I square R. ಮೂರನೇದು P is equal to V square by R. 3 ಜ್ಞಾಪಕ ಇಟ್ಕೊಳ್ಳಿ. P is equal to V into I, P is equal to I square R, P is equal to V square by R. ಇದಾದ್ಮೇಲೆ ನೆಕ್ಸ್ಟ್ ನಾವು ನೋಡೋಣ ಎಲೆಕ್ಟ್ರಿಕಲ್ ಎನರ್ಜಿ ಅಂದ್ರೆ ಏನು. ಸೊ ಎಲೆಕ್ಟ್ರಿಕಲ್ ಎನರ್ಜಿ ಈಸ್ ದ ಪ್ರಾಡಕ್ಟ್ ಆಫ್ ಪವರ್ ಅಂಡ್ ಟೈಮ್. ಪವರ್ಗೂ ಟೈಮ್ಗೂ ಇರುವಂತಹ ಅವೆರಡರ ಪ್ರಾಡಕ್ಟ್ ಅನ್ನ ಎಲೆಕ್ಟ್ರಿಕಲ್ ಎನರ್ಜಿ ಅಂತ ಕರಿತೀವಿ. ಈ ಎಲೆಕ್ಟ್ರಿಕಲ್ ಎನರ್ಜಿನ ನಾವು ಕಮರ್ಷಿಯಲ್ ಯೂನಿಟ್ ನ ನೋಡೋದಾದ್ರೆ ಕಿಲೋ ವ್ಯಾಟ್ ಅವರ್ ಆರ್ 1 ಯೂನಿಟ್ ಅಂತ ಕರಿತೀವಿ. ಈಗ ನಮ್ಮ ಮನೆಗಳಲ್ಲಿ ನಾವು ಬಳಸುವಂತಹ ಏನು ಯಾವ ರೇಟ್ ನಲ್ಲಿ ಎಲೆಕ್ಟ್ರಿಕಲ್ ಎನರ್ಜಿ ಕನ್ಸ್ಯೂಮ್ ಆಗುತ್ತೋ ಅದಕ್ಕೆ ಪ್ರತಿ ತಿಂಗಳು ನಮ್ಗೊಂದು ಬಿಲ್ ಬರುತ್ತೆ. ಆ ಬಿಲ್ಲನ್ನ ನಾವು ಯೂನಿಟ್ ಅಲ್ಲಿ ಹೇಳ್ಕೊಂತೀವಿ. 100 ಯೂನಿಟ್, 25 ಯೂನಿಟ್, 10 ಯೂನಿಟ್. ಹಾಗಾದ್ರೆ ಏನು? ಸೊ ಅದು ಇಟ್ ಶೋಸ್ ಹೌ ಮಚ್ ಎಲೆಕ್ಟ್ರಿಕಲ್ ಎನರ್ಜಿ ವಿ ಹ್ಯಾವ್ ಕನ್ಸ್ಯೂಮ್. ಆ ವ್ಯಾಟ್, ಕಿಲೋ ವ್ಯಾಟ್ ಅವರ್ ಅಥವಾ ಯೂನಿಟ್ ಅಂತ ಏನಿದೆಯೋ 25 ಯೂನಿಟ್ ಅಂತ ಬಂದ್ರೆ ಆ ಒಂದು ತಿಂಗಳಲ್ಲಿ ನಾವು 25 ಯೂನಿಟ್ ಅಷ್ಟು ಎಲೆಕ್ಟ್ರಿಕಲ್ ಎನರ್ಜಿನ ಬಳಕೆ ಮಾಡಿದೀವಿ. ಇಲ್ಲ ನಾವು ಯೂನಿಟ್ ಅಲ್ಲಿ ಹೇಳ್ಕೋಬಹುದು, ಇಲ್ಲ ಕಿಲೋ ವ್ಯಾಟ್ ಅವರ್ ಅಲ್ಲಿ ಹೇಳ್ಕೋಬಹುದು. ಇದು ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನ ನೀವು ಜ್ಞಾಪಕ ಇಟ್ಕೋಬೇಕು. ಹಾಗಾದ್ರೆ 1 ಕಿಲೋ ವ್ಯಾಟ್ ಅವರ್ ಅಂದ್ರೆ ಎಷ್ಟು ಜೌಲ್ಸ್ಗೆ ಸಮ ಆಗಿರುತ್ತೆ? 3.6 into 10 to the power of 6 ಜೌಲ್ಸ್. ಅದಕ್ಕೆ ಸಿಂಪಲ್ ಆಗಿ ಬರುತ್ತೆ. ಹೇಗೆ? ಸೊ ನಮಗೆ ಗೊತ್ತು 1 ಕಿಲೋ ವ್ಯಾಟ್ ಅವರ್ ಇಸ್ ಈಕ್ವಲ್ ಟು 3.6 into 10 to the power of 6 ಜೌಲ್ಸ್. ಹೇಗೆ ಬಂತು? 1 ಕಿಲೋ ವ್ಯಾಟ್ ಅಂದ್ರೆ 1000 ವ್ಯಾಟ್, 1 ಅವರ್ ಅಂದ್ರೆ 3600 ಸೆಕೆಂಡ್. 1000 ನ 3600 ಗೆ ಮಲ್ಟಿಪ್ಲೈ ಮಾಡಿದ್ರೆ ಸೊ 3.6 into 10 to the power of 6 ಜೌಲ್ಸ್ ನಷ್ಟು ಸೊ ಎನರ್ಜಿ ನಾವು ನೋಡ್ಕೋಬಹುದು. ಹಾಗಾದ್ರೆ 1 ಕಿಲೋ ವ್ಯಾಟ್ ಅವರ್ ಅಂದ್ರೂ ಒಂದೇ, 3.6 into 10 to the power of 6 ಜೌಲ್ಸ್ ಅಂದ್ರೂ ಒಂದೇ. ಸೊ ಈ ಎರಡನ್ನು ನೀವು ಕಂಪಲ್ಸರಿ ಜ್ಞಾಪಕ ಇಟ್ಕೋಬೇಕು. ಇದು ಕಮರ್ಷಿಯಲ್ ಯೂನಿಟ್ ಫಾರ್ ಎಲೆಕ್ಟ್ರಿಕಲ್ ಎನರ್ಜಿ. ಇದಾದ ನಂತರ ನೆಕ್ಸ್ಟ್ ನೀವು ನೋಡ್ಬೇಕಾಗಿರೋದು ವೆರಿ ಇಂಪಾರ್ಟೆಂಟ್ ಯಾವ್ದಪ್ಪ ಅಂದ್ರೆ, ಸೊ ನಾವು ಈಗ ಫಾರ್ ಎಕ್ಸಾಂಪಲ್ ಐರನ್ ಬಾಕ್ಸ್ ಇದೆ. ಆ ಐರನ್ ಬಾಕ್ಸ್ ಅನ್ನ ಕನೆಕ್ಟ್ ಮಾಡುವ ವೈರ್ ಇದೆಯಲ್ಲ ಅದನ್ನ ಕಾರ್ಡ್ ಅಂತ ಕರಿತೀವಿ. ಕಾರ್ಡ್ ಗ್ಲೋ ಆಗೋದಿಲ್ಲ, ಬಟ್ ಈಟಿಂಗ್ ಎಲಿಮೆಂಟ್ ಗ್ಲೋ ಆಗುತ್ತೆ. ಯಾಕೆ? ಇದನ್ನ ಎಕ್ಸಾಮಿನೇಷನ್ ಅಲ್ಲಿ ಕ್ವಶನ್ ಕೇಳ್ತಾರೆ. ಸೊ ಒಂದು ಕಾರ್ಡ್ ಇದೆ, ಆ ಕಾರ್ಡು ಗ್ಲೋ ಆಗೋದಿಲ್ಲ, ಬಟ್ ಈಟಿಂಗ್ ಎಲಿಮೆಂಟ್ ಗ್ಲೋ ಆಗುತ್ತೆ. ಯಾಕೆ? ಈಟಿಂಗ್ ಎಲಿಮೆಂಟಿನ ರೆಸಿಸ್ಟಿವಿಟಿ ಹೆಚ್ಚು, ಅದಕ್ಕೋಸ್ಕರ ಅದು ಗ್ಲೋ ಆಗುತ್ತೆ. ಆದರೆ ನಾವು ಬಳಸುವಂತಹ ಕಾರ್ಡು ಕಾಪರ್ ವೈರ್ ಇಂದ ಮಾಡಲ್ಪಟ್ಟಿರುತ್ತೆ. ಕಾಪರ್ ವೈರಿನ ರೆಸಿಸ್ಟಿವಿಟಿ ಕಡಿಮೆ. ರೆಸಿಸ್ಟಿವಿಟಿ ಕಡಿಮೆ ಆಗಿರೋದ್ರಿಂದ ಅದ್ರ ಮೂಲಕ ಕರೆಂಟ್ ಪಾಸ್ ಆಗುತ್ತೆ ಹೊರತು ಇಟ್ ವಿಲ್ ನಾಟ್ ಗ್ಲೋ. ಆದರೆ ನಾವು ಬಳಸುವಂತಹ ಹೀಟಿಂಗ್ ಎಲಿಮೆಂಟ್ ಇದೆಯಲ್ಲ ಅದರ ರೆಸಿಸ್ಟಿವಿಟಿ ತುಂಬಾ ಜಾಸ್ತಿ ಇರುತ್ತೆ, ಆದ್ರಿಂದ ಇಟ್ ವಿಲ್ ಗ್ಲೋ. ಇದು ಬರಿಬೇಕು, ಡ್ಯೂ ಟು ಹೈ ರೆಸಿಸ್ಟಿವಿಟಿ. ಇದೆ ನಮ್ಮ ಆನ್ಸರ್. ಇದಾದ್ಮೇಲೆ ನಾವು ಕೊನೆಯ ಭಾಗಕ್ಕೆ ಬರ್ತಾ ಇದ್ದೀವಿ ಈ ಎಲೆಕ್ಟ್ರಿಸಿಟಿದು. ಅದು ಯಾವ್ದಪ್ಪ ಅಂದ್ರೆ ಫ್ಯೂಸ್ ಅಂದರೆ ಏನು? ಫ್ಯೂಸ್ ಈಸ್ ಎ ಸೇಫ್ಟಿ ಡಿವೈಸ್. ಯಾವ್ದ್ರಿಂದ ಮಾಡಲ್ಪಟ್ಟಿರುತ್ತೆ? ಇಟ್ ಈಸ್ ಮೇಡ್ ಅಪ್ ಆಫ್ ಲೆಡ್ ಅಂಡ್ ಟಿನ್. ಹಾಗಾದ್ರೆ ಏನಾಗಿರುತ್ತೆ? ಇಟ್ ಹ್ಯಾಸ್ ಲೋ ಮೆಲ್ಟಿಂಗ್ ಪಾಯಿಂಟ್. ಹಾಗಾದ್ರೆ ಹೇಗೆ ಕೆಲಸ ಮಾಡುತ್ತೆ? ಯಾವಾಗ ಎಕ್ಸಸ್ ಕರೆಂಟು ಫ್ಲೋ ಆಗುತ್ತೋ ಫ್ಯೂಸ್ ವೈರು ಹೀಟ್ ಆಗುತ್ತೆ,
ಲೋ ಮೆಲ್ಟಿಂಗ್ ಪಾಯಿಂಟ್ ಇರೋದ್ರಿಂದ ಮೆಲ್ಟ್ ಆಗುತ್ತೆ. ಫ್ಯೂಸ್ ವೈರ್ ಮೆಲ್ಟ್ ಆಗೋದ್ರಿಂದ ಸರ್ಕ್ಯೂಟ್ ಬ್ರೇಕ್ ಆಗುತ್ತೆ. ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ ಡ್ಯಾಮೇಜ್ ಇಂದ ಅವಾಯ್ಡ್ ಆಗುತ್ತೆ. ವಾಟ್ ಈಸ್ ಎ ಫ್ಯೂಸ್? ಫ್ಯೂಸ್ ಇಸ್ ಎ ಸೇಫ್ಟಿ ಡಿವೈಸ್. ಇಟ್ ಈಸ್ ಮೇಡ್ ಅಪ್ ಆಫ್ lead and tin. It has low melting point, always connected in series to the circuit. Agare how the fuse wire works? The fuse wire works when excess current flows through the circuit. The fuse wire will get heat, and due to low melting point, the fuse wire will get melt. ಫ್ಯೂಸ್ ವೈರ್ ಮೆಲ್ಟ್ ಆಗೋ ಮೂಲಕ ಸರ್ಕ್ಯೂಟ್ನ ಬ್ರೇಕ್ ಮಾಡುತ್ತೆ. ಸರ್ಕ್ಯೂಟ್ ಬ್ರೇಕ್ ಮಾಡೋದ್ರಿಂದ ಸೊ ಕಾಸ್ಟ್ಲಿ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ ಡ್ಯಾಮೇಜ್ನಿಂದ ವಿ ಕ್ಯಾನ್ ಅವಾಯ್ಡ್ ದ ಡ್ಯಾಮೇಜ್ ಆಫ್ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್. ಯಾಕಂದರೆ ಎಕ್ಸಸ್ ಕರೆಂಟು ಫ್ಲೋ ಆಗಿಬಿಟ್ರೆ ಸೊ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ಗಳು ಸುಟ್ಟೋಗ್ಬೋದು ಡ್ಯೂ ಟು ಫ್ಲೋ ಆಫ್ ಎಕ್ಸಸ್ ಕರೆಂಟ್. ಅದು ಅವಾಯ್ಡ್ ಆಗಬೇಕು ಅಂದರೆ ಸೊ ನಾವು ಪ್ರತಿ ಮನೆಗಳಲ್ಲೂ ಕೂಡ ಪ್ರತಿ ಇಂಡಸ್ಟ್ರಿಯಲ್ಲೂ ಕೂಡ ಫ್ಯೂಸ್ ಇರಲೇಬೇಕು. ಫ್ಯೂಸ್ ಯಾವಾಗಲೂ ಸೀರೀಸ್ ಆಗಿ ಕನೆಕ್ಟ್ ಮಾಡಬೇಕು. ಯಾಕೆ ಅಂದರೆ ಸೀರೀಸ್ ಆಗಿ ಕನೆಕ್ಟ್ ಮಾಡೋದ್ರಿಂದ ಸೊ ಇಲ್ಲಿ ಸರ್ಕ್ಯೂಟ್ ಬ್ರೇಕ್ ಆದರೆ ಅಂದರೆ ಫ್ಯೂಸ್ ವೈರ್ ಮೆಲ್ಟ್ ಆದರೆ ಮುಂದೆ ಯಾವುದೇ ಕಾರಣಕ್ಕೂ ಕರೆಂಟು ಫ್ಲೋ ಆಗೋದಿಲ್ಲ. ಸರ್ಕ್ಯೂಟ್ ಇಲ್ಲೇ ಬ್ರೇಕ್ ಆಗಿರೋದ್ರಿಂದ ಸೀರೀಸ್ ಆಗೇ ಕನೆಕ್ಟ್ ಆಗಿರಬೇಕು. ಇಲ್ಲಿ ಬ್ರೇಕ್ ಆಯಿತು ಅಂದರೆ ಮುಂದಕ್ಕೆ, ಈಗ ನಾನು ಅವಾಗಲೇ ಹೇಳ್ದಂಗೆ ಸೀರೀಸ್ ಕನೆಕ್ಷನ್ ಒಂದು ಬಲ್ಬು ಬರ್ನ್ ಆದರೆ ಮುಂದಕ್ಕೆ ಯಾವುದೇ ಬಲ್ಬು ಗ್ಲೋ ಆಗೋದಿಲ್ಲ. ಸೊ ಅದೇ ಥರ ಇಲ್ಲಿ ಸೀರೀಸ್ ಆಗಿ ಕನೆಕ್ಟ್ ಮಾಡಿರೋದ್ರಿಂದ ಇಲ್ಲಿ ಫ್ಯೂಸ್ ವೈರು ಮೆಲ್ಟ್ ಆಗಿದ ತಕ್ಷಣ ಮುಂದೆ ಯಾವುದೇ ಕಾರಣಕ್ಕೂ ಕರೆಂಟು ಫ್ಲೋ ಆಗೋದಿಲ್ಲ. ಸರ್ಕ್ಯೂಟೇ ಬ್ರೇಕ್ ಆಗಿರೋದ್ರಿಂದ ಕರೆಂಟು ಫ್ಲೋ ಆಗೋದಿಲ್ಲ. ಸೊ ಯಾವುದೇ ಕಾರಣಕ್ಕೂ ಯಾವುದೇ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ಸು ಡ್ಯಾಮೇಜ್ ಆಗುವುದಿಲ್ಲ. ಸೊ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟು. ಇಷ್ಟನ್ನ ನಾವು ಎಲೆಕ್ಟ್ರಿಸಿಟಿ ಚಾಪ್ಟ್ರಲ್ಲಿ ತಿಳ್ಕೋಬೇಕು. ಇದ್ರ ಜೊತೆಗೆ ನ್ಯೂಮರಿಕಲ್ಸ್ಗಳನ್ನು ಸಾಲ್ವ್ ಮಾಡ್ಕೋಬೇಕು. ದಿಸ್ ಈಸ್ ವೆರಿ 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 ಇಂಪಾರ್ಟೆಂಟ್. ಸೊ ನಾನು ಈ ಒಂದು ಸೆಷನ್ನಲ್ಲಿ ಈ ವಿಡಿಯೋದಲ್ಲಿ ಎಲೆಕ್ಟ್ರಿಸಿಟಿಯ ಬಗ್ಗೆ ನಾನು ಮ್ಯಾಕ್ಸಿಮಮ್ 99% ಎಲ್ಲ ಕವರ್ ಮಾಡಿದ್ದೀನಿ. ಸೊ ಈ ವಿಡಿಯೋನ ಕೇಳಿ ಸೊ ನೀವು ಇನ್ನೊಂದ್ಸಲಿ ಬೇಕಾದ್ರೆ ಕ್ವಿಕ್ ರಿವಿಷನ್ನ ಮಾಡ್ಕೋಬೋದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. Still, those who are not subscribed my channel, please subscribe it. Those who already subscribed, please watch my videos, like my videos and share my videos, and please don't forget to press the bell icon to get the notification for the next video. So I am thankful to everyone who is supporting my channel. So once again, thank you very much. All the best makla, chanagi odi. So all the best. Thank you very much.